Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಿಯರೇ, ಜೀವನ ಒಂದು ತೂಗುಯ್ಯಾಲೆ. ಜೀವನ ತುಂಬಾ ಸುಂದರ. ಅದೆಷ್ಟು ಜನರಿಗೆ ಗೊತ್ತು ಅಂತ ನನಗೆ ಗೊತ್ತಿಲ್ಲ. ನಿಜವಾಗಿ ಹೇಳಬೇಕಾದ್ರೆ ಜೀವನ ತುಂಬಾ ಸುಂದರ. ಯಾವಾಗ ಸುಂದರ ಎಂದೆಣಿಸುತ್ತದೆ ಗೊತ್ತುಂಟಾ? ನಮಗೆ ಎಲ್ಲ ಅನುಭವಗಳಾಗುವಾಗ ಮಾತ್ರವೇ. ನಮಗೆ ಎಲ್ಲ ವಿಧವಾದ ಅನುಭವಗಳು ಬರುವಾಗ ಜೀವನ ತುಂಬಾ ಸುಂದರವಾಗಿರ್ತದೆ. ಆದರೆ ಆ ಎಲ್ಲ ಅನುಭವದಲ್ಲಿ ನಾವು ಎಲ್ಲವನ್ನ ನೆಗೆಟಿವ್ ಆಗಿ ತೆಗೆದುಕೊಳ್ಳುವಾಗ ಜೀವನ ತುಂಬಾ ಕಷ್ಟಕರವಾಗಿರ್ತದೆ. ಏಕೆಂದರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಅನೇಕ ವಿಧವಾದಂತಹ ಅನುಭವಗಳಲ್ಲಿ ನಾವು ಹೋಗ್ತೇವೆ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಹೌದು ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ಈ ಜೀವನದಲ್ಲಿ ನಮಗೆ ಕೊರತೆಗಳು ಇರ್ತದೆ, ಪರಿಹಾರಗಳು ಇರ್ತದೆ, ಎಲ್ಲ ಇರ್ತದೆ. ನಮಗೆ ಸಮಸ್ಯೆಗಳು ಬರ್ತದೆ, ಕೊರತೆಗಳು ಬರ್ತದೆ, ಟೆನ್ಷನ್ಗಳು ಬರ್ತದೆ, ಎಲ್ಲ ವಿಧವಾದಂತಹ ಗೊಂದಲಗಳು ಉಂಟಾಗ್ತದೆ. ಕುಟುಂಬ ಅಂತ ಹೇಳಿದಾಗ, ಜೀವನ ಅಂತ ಹೇಳಿದಾಗ ಪ್ರಿಯರೇ, ದೇವರು ನಮ್ಮನ್ನು ಅತಿಯಾಗಿ ಪ್ರೀತಿಸುತ್ತಾರೆ ಅಲ್ವಾ? ಅತಿಯಾಗಿ ದೇವರು ನಮ್ಮನ್ನು ಪ್ರೀತಿಸುವುದು ಸತ್ಯ. ಆದರೆ ನಾವು ಎಷ್ಟಾಗಿ ದೇವರನ್ನ ಪ್ರೀತಿಸುತ್ತೇವೆ ಎಂಬುದು ಅದು ಸತ್ಯ. ಪ್ರೀತಿಸುವುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಸಹ ದೇವರನ್ನ ಪ್ರೀತಿಸ್ತೇವೆ. ಆದರೆ ಪ್ರೀತಿಸುವುದರಲ್ಲಿ, ದೇವರನ್ನ ಪ್ರೀತಿಸುವುದರಲ್ಲಿ ನಮಗೆ ಕೊರತೆಗಳಿದೆ. ಕೊರತೆಗಳಿದೆ. ನೋಡಿ, ನೀವು ಎಷ್ಟು ಚೆನ್ನಾಗಿದ್ದೀರಿ, ಎಷ್ಟು ಸೌಂದರ್ಯವಾಗಿದ್ದೀರಿ. ಒಳ್ಳೆಯ ಕಣ್ಣು, ಒಳ್ಳೆಯ ಕಿವಿ, ಒಳ್ಳೆಯ ಕೆನ್ನೆ, ಒಳ್ಳೆಯ ಬಣ್ಣ, ಕಪ್ಪು ಅದು ಬಿಳುಪು ಏನೇ ಇರಬಹುದು, ದೇವರು ಸೃಷ್ಟಿ ಮಾಡಿದರು. ಅವರವರವರಿಗೆ ತುಂಬಾ ಸೌಂದರ್ಯ. ನೋಡಿ, ಒಬ್ಬ ಮನುಷ್ಯನಿಗೆ ನೀನು ಸೌಂದರ್ಯವಾಗಿ ಇಲ್ಲ ಅಂದ್ರೆ ಸಿಟ್ಟು ಬರ್ತದೆ ಅಲ್ಲ, ಮತ್ತೆ ಬೇಸರವಾಗ್ತದೆ, ಟೆನ್ಷನ್ ಆಗ್ತದೆ. ಆದ್ರೆ ದೇವರು ಕೊಡುವ ಸೌಂದರ್ಯವನ್ನ ನಾವೇನ್ ಮಾಡ್ತೇವೆ ಹೇಳಿ? ದೇವರ ನೀನು ಕೊಟ್ಟಿದ್ದು ಸೌಂದರ್ಯ ಸರಿ ಇಲ್ಲಪ್ಪ ಅಂತೇಳಿ ನಾವು ಮೇಕಪ್ ಮಾಡ್ತೇವೆ. ಮೇಕಪ್ ಯಾಕೆ ಮಾಡುವುದು? ನಾನು ಇನ್ನೂ ಚೆನ್ನಾಗಿ ಕಾಣಬೇಕು, ಎಕ್ಸ್ಟ್ರಾರ್ಡಿನರಿ ಆಗಿ ಕಾಣಬೇಕು. ಇದೇ ಪ್ರಾಪಂಚಿಕ ಹಾಗೂ ಆಧ್ಯಾತ್ಮಿಕತೆಯ ವಿಭಜನೆಯ ಒಂದು ಉದಾಹರಣೆ. ನಾವು ಸೌಂದರ್ಯವಾಗಿದ್ದೇವೆ, ಒಳ್ಳೆ ದೇವರು ನನಗೆ ತಕ್ಕ ಹಾಗೆ ನನ್ನನ್ನು ರೂಪಿಸಿದ್ದಾರೆ. ಅದು ಬಣ್ಣ ಮುಖ್ಯ ಅಲ್ಲ. ಆ ಬಣ್ಣದಲ್ಲಿ ಕಣ್ಣು, ಮೂಗು, ಬಾಯಿ, ತುಟಿ, ಹಲ್ಲು, ಪ್ರತಿಯೊಬ್ಬರಲ್ಲಿ ನೋಡಿ ಅದೆಲ್ಲವೂ ಸೌಂದರ್ಯ, ಆಕರ್ಷಣೆ. ಆದರೆ ಈ ಆಕರ್ಷಣೆಯನ್ನ ಮನುಷ್ಯ ಏನ್ ಮಾಡ್ತಾರೆ, ನಾವೇನ್ ಮಾಡ್ತೇವೆ? ತೃಪ್ತಿ ಇಲ್ಲ. ನಾನು ಇನ್ನಷ್ಟು ಸೌಂದರ್ಯವಾಗಬೇಕು, ಇನ್ನಷ್ಟು ಸೌಂದರ್ಯವಾಗಿ ಕಾಣಬೇಕು ಎಂಬುದಾಗಿ ನಮ್ಮ ಸೌಂದರ್ಯವನ್ನ, ನಾವು ದೇವರು ಕೊಟ್ಟ ಸೌಂದರ್ಯವನ್ನ ನಾವು ಬದಲಿಸಿಕೊಳ್ತೇವೆ. ಇಲ್ಲಿ ಅರ್ಥ ಏನ್ ಗೊತ್ತುಂಟಾ? ಸತ್ಯ ಸಂಗತಿ ಏನ್ ಗೊತ್ತುಂಟಾ? ಯು ಆರ್ ನಾಟ್ ಕಾನ್ಫಿಡೆನ್ಸ್ ವಿತ್ ಯುವರ್ ಗಾಡ್. ದೇವರಲ್ಲಿ ನನಗೆ ಭರವಸೆ ಇಲ್ಲ. ಯಾವ ಕಾರಣಕ್ಕಾಗಿ? ನಾನು ಸೌಂದರ್ಯವಾಗಿಲ್ಲ ಎಂಬುವಂತಹ ಒಂದು ಚಿಂತನೆ. ದೇವರು ನನ್ನನ್ನು ಸೌಂದರ್ಯವಾಗಿ ಸೃಷ್ಟಿಸಲಿಲ್ಲ ಎಂಬುವಂತಹ ಒಂದು ಚಿಂತನೆ. ನಾವು ಯುವಕರನ್ನ ನೋಡ್ತೇವೆ, ಯುವತಿಯರನ್ನ ನೋಡ್ತೇವೆ, ಹೆಣ್ಣು ಗಂಡು. ಈ ಹೆಣ್ಣು ಗಂಡಿನಲ್ಲಿ ಹೆಚ್ಚಾಗಿ ಇವತ್ತು ನಾವು ನೋಡ್ತೇವೆ, ಇಡೀ ವಿಶ್ವದಲ್ಲಿ ಗಂಡು ತನ್ನ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ 1 ಶತಮಾನ ಪ್ರಯತ್ನಿಸುತ್ತಾನೆ. ಹೆಣ್ಣು ತನ್ನ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೆ 10 ಶತಮಾನ ಆಕೆ ಪ್ರಯತ್ನಿಸುತ್ತಾಳೆ. ಯಾವುದಕ್ಕಾಗಿ ಈ ವಿಷಯವನ್ನು ನಾವು ಚಿಂತಿಸ್ತಾ ಇದ್ದೇವೆ? ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದರು, ಎಲ್ಲವೂ ದೇವರ ಕಣ್ಣಿಗೆ ಎಲ್ಲವೂ ತುಂಬಾ ಸುಂದರವಾಗಿತ್ತು ಎಂಬುದಾಗಿ
ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ. ದೇವರ ಕಣ್ಣಿಗೆ ಎಲ್ಲವೂ ಸೌಂದರ್ಯವಾಗಿತ್ತು. ನೋಡಿ, ಒಂದು ಬಳ್ಳಿಯನ್ನು ದೇವರು ಸೃಷ್ಟಿ ಮಾಡುವಾಗ ಎಷ್ಟು ಚಂದ ನೋಡಿ. ಒಂದು ಕ್ರೀಪರ್ ನಿಮ್ಮ ಮನೆಯ ಮೇಲೆ, ಒಂದು ನಿಮ್ಮ ಕಾಂಪೌಂಡಿನ ಮೇಲೆ, ಎಲ್ಲಿಯಾದರೂ ಒಂದು ಕ್ರೀಪರ್, ಒಂದು ಬಳ್ಳಿ ನೋಡುವಾಗ ಎಷ್ಟು ಚಂದ ಇರ್ತದೆ ಎಂದು ಅಷ್ಟು ಆಕರ್ಷಣೆಯಾಗಿರ್ತದೆ. ಆ ಬಳ್ಳಿಗೆ ತಕ್ಕದಾದಂತಹ ಎಲೆ, ಒಂದು ಪಕ್ಷ ದೇವರು ಬಳ್ಳಿನ ಸಣ್ಣದಾಗಿಟ್ಟು ಎಲೆನ ಇಷ್ಟು ದೊಡ್ಡದಾಗಿ ಇಡಲಿಲ್ಲ. ಆ ಬಳ್ಳಿಗೆ ತಕ್ಕದಾದಂತಹ ಎಲೆ, ಆ ಎಲೆಗೆ ತಕ್ಕದ್ದಾದಂತಹ ಒಂದು ಮೊಗ್ಗು, ಆ ಮೊಗ್ಗಿಗೆ ತಕ್ಕದ್ದಾದಂತಹ ಒಂದು ಹೂವು, ಆ ಬಳ್ಳಿಗೂ ಆ ಹೂವಿಗೂ ಇರುವಂತಹ ಒಂದು ಕಾಂಬಿನೇಷನ್. ದೇವರ ಸೌಂದರ್ಯ ನೋಡಿ, ಎಷ್ಟು ಸೌಂದರ್ಯವನ್ನು ದೇವರು ರಚಿಸ್ತಾರೆ. ಒಂದು ಬಳ್ಳಿಯನ್ನ ದೇವರು ಸೃಷ್ಟಿ ಮಾಡಿದ್ರು ಸಹ ಅದಕ್ಕೆ ಎಷ್ಟು ಸೌಂದರ್ಯ, ಎಂತ ಕಾಂಬಿನೇಷನ್. ಆ ಬಳ್ಳಿಗಳಲ್ಲಿ ಎಷ್ಟು ಹಲವಿಧವಾದಂತಹ ಬಳ್ಳಿಗಳು, ಹೂಗಳನ್ನು ನಾವು ನೋಡುತ್ತೇವೆ, ಎಷ್ಟು ಆಕರ್ಷಣೀಯ. ಒಂದು ಗುಲಾಬಿನ ನೋಡುತ್ತೇವೆ, ಒಂದು ಮಲ್ಲಿಗೆಯನ್ನು ನೋಡುತ್ತೇವೆ. ಆ ಮಲ್ಲಿಗೆ ಗಿಡದ ಸುತ್ತು ತುಂಬಾ ಆ ಹೂ ಹರಡುವಾಗ ಎಷ್ಟು ಸೌಂದರ್ಯ. ಆ ಒಳ್ಳೆಯ ಗುಲಾಬಿ ಗಿಡದಲ್ಲಿ ಹಾಗೆಯೇ ಇದ್ದು ಒಂದು 2-3 ಗುಲಾಬಿ ಬಣ್ಣಗಳಿಂದ ಆಕರ್ಷಿಸುವಾಗ ಎಷ್ಟು ಸೌಂದರ್ಯ. ಒಂದೊಂದು ಹೂಗಳು ಸಹ ಎಷ್ಟು ಸೌಂದರ್ಯವಾಗಿದೆ. ಅದಕ್ಕೆ ಯಾರು ಬಣ್ಣ ಹೊಡೆಯುವುದಿಲ್ಲ, ಮೇಕಪ್ ಮಾಡುವುದಿಲ್ಲ. ಬೆಳಗಾಗುವಾಗ ಹರಳುತ್ತದೆ, ಸಂಜೆ ಆಗುವಾಗ ಬಾಡಿ ಹೋಗುತ್ತದೆ. ಇದೇ ಮನುಷ್ಯನ ಜೀವನ, ನನ್ನ ನಿಮ್ಮ ಜೀವನ ಸಹ ಇದೆ ಪ್ರಿಯರೇ. ಆದರೆ ಪ್ರತ್ಯಾಶೆಗಳು ನಮ್ಮಲ್ಲಿ ಹೆಚ್ಚಿದೆ, ಹಾಸ್ಯಗಳು ಮಾತ್ರ ನಮಗೆ ಬೆಟ್ಟ ಕಟ್ಟಿದಂತೆ ಇದೆ. ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರು ನಮ್ಮೆಲ್ಲರನ್ನ ಸೌಂದರ್ಯವಾಗಿ ಉಂಟು ಮಾಡಿದರು, ಸುಂದರವಾಗಿ ನಮ್ಮನ್ನು ಉಂಟು ಮಾಡಿದ್ದಾರೆ. ಕಾಸ್ಮೆಟಿಕ್ಸ್ ಇವತ್ತು ನಾವು ನೋಡುತ್ತೇವೆ. ಬ್ಯೂಟಿ ಅನ್ನೋದನ್ನ ನಾವು 3 ವಿಧದಲ್ಲಿ ನೋಡುತ್ತೇವೆ. ಒಂದು ನ್ಯಾಚುರಲ್ ಬ್ಯೂಟಿ, ಒಂದು ನ್ಯಾಚುರಲ್ ಸೌಂದರ್ಯ, ಇರುವಂತೆಯೇ ಇರುವಾಗಿಯೇ ಇರುವ ಚರ್ಮವೇ ಯಾವ ಕಳಂಕವಿಲ್ಲದೆ ಸ್ಕಿನ್, ಆ ಇರುವಂತಹ ಮುಖದಲ್ಲಿರುವಂತಹ ಸ್ಕಿನ್, ದೇಹದ ಚರ್ಮದಲ್ಲಿರುವಂತಹ ಸ್ಕಿನ್ ಅಷ್ಟು ಕ್ವಾಲಿಟಿಗಳು ಸಹ ಪರ್ಫೆಕ್ಟ್ ಆಗಿ ಇರುವಂತಹ ನ್ಯಾಚುರಲ್ ಫೇಸ್ ಅನ್ನು ನಾವು ನೋಡ್ತೇವೆ. ಎರಡನೇದಾಗಿ ನೋಡ್ತೀವಿ ಆರ್ಟಿಫಿಷಿಯಲ್ ಬ್ಯೂಟಿ. ಸೌಂದರ್ಯವಿಲ್ಲದಿದ್ದರೂ ಅದನ್ನು ಸೌಂದರ್ಯ ಪಡಿಸುವಂಥದ್ದು ನ್ಯಾಚುರಲ್ ಬ್ಯೂಟಿ ಅಲ್ಲ, ಆರ್ಟಿಫಿಷಿಯಲ್ ಬ್ಯೂಟಿ. ನಿನ್ನ ಮುಖದಲ್ಲಿ ಎಷ್ಟು ಸೊಕ್ಕಿರಬಹುದು, ನಿನ್ನ ಮುಖವೇ ಬೆಂದು ಹೋಗಿರಬಹುದು. ಆರ್ಟಿಫಿಷಿಯಲ್ ಬ್ಯೂಟಿ ಅದನ್ನ ಬದಲಾಯಿಸಿ, ನಿನ್ನ ಮುಖವನ್ನು ಬದಲಾಯಿಸಿ ಸೌಂದರ್ಯವಾಗಿ ಕೊಡುವಂತಹ ಬ್ಯೂಟಿ. ಹೌದು ಪ್ರಿಯರೇ. ಮೂರನೆಯದಾಗಿ ನಾವು ನೋಡ್ತೇವೆ ಸ್ಪಿರಿಚುವಲ್ ಬ್ಯೂಟಿ. ಈ ಆರ್ಟಿಫಿಷಿಯಲ್ ಬ್ಯೂಟಿ ಬಂದು ಲೌಕ ಪ್ರಪಂಚಕ್ಕಾಗಿ, ಲೋಕ ಪ್ರಪಂಚದ ಆಕರ್ಷಣೆಗಾಗಿ. ಈ ನ್ಯಾಚುರಲ್ ಬ್ಯೂಟಿ ಬಂದು ಇರುವಂತೆ ಇರುವಾಗಿಯೇ ಸಂತೋಷಿಸುವುದಕ್ಕಾಗಿ. ಆದರೆ ನಾವು ನೋಡುವಾಗ ಪ್ರಿಯರೇ, ಸ್ಪಿರಿಚುವಲ್ ಬ್ಯೂಟಿ ಅದು ಒಂದು ಸಂಪೂರ್ಣ ಯಾವ ಮನುಷ್ಯನಿಂದಲೂ ಆ ಸ್ಪಿರಿಚುವಲ್ ಬ್ಯೂಟಿಗೆ ಬಂದು ಮೇಕಪ್ ಮಾಡಲಿಕ್ಕೆ ಆಗುವುದಿಲ್ಲ. ಆಧ್ಯಾತ್ಮಿಕತೆಯ ಸೌಂದರ್ಯ, ದಟ್ಸ್ ಎ ಪವರ್ ಆಫ್ ಗಾಡ್, ದಟ್ಸ್ ಎ ಪವರ್ ಆಫ್ ಪ್ರೆಸೆನ್ಸ್. ದೇವರ ಕೃಪೆ, ದೇವರ ಪ್ರಸನ್ನತೆ, ನ್ಯಾಚುರಲ್. ಸೊ ಅಲ್ಲ, ಆರ್ಟಿಫಿಷಿಯಲ್ ಅಲ್ಲ, ಸೊ ಸ್ಪಿರಿಚುವಲ್ ಬ್ಯೂಟಿ. ಈ ಸ್ಪಿರಿಚುವಲ್ ಬ್ಯೂಟಿ ಎಂದು ಹೇಳುವಾಗ ಪ್ರಿಯರೇ, ನಾವು ಮೋಸೆಯನ್ನು ನಾವು ನೋಡುತ್ತೇವೆ, ಮೋಸೆಸ್ ಅನ್ನು ನಾವು ನೋಡುತ್ತೇವೆ. ಮೋಸೆಯು ಸೀನಾಯಿ ಪರ್ವತವನ್ನು ಹತ್ತಿ ಹೋಗುವುದಕ್ಕೆ ಮುಂಚಿತವಾಗಿ ಅವನು ಏನು ಕಳೆಯಿಲ್ಲದವನಾಗಿದ್ದನು. ಅವನು ಕಳೆಯಿಲ್ಲದವನಾಗಿದ್ದನು ಮೋಸೆ. ಆದರೆ ಸೀನಾಯಿ ಪರ್ವತವನ್ನು ಹತ್ತಿ ದೇವರ 10 ಆಜ್ಞೆಗಳನ್ನು ತೆಗೆದುಕೊಂಡು, ಕೈಯಲ್ಲಿ ತೆಗೆದುಕೊಂಡು ಆ ಸೀನಾಯಿ ಪರ್ವತವನ್ನು ಇಳಿಯುವಾಗ ಅವನ ಮುಖವು ಪ್ರಜ್ವಲಿಸುತ್ತಿತ್ತು. ಎಲ್ಲರೂ ಅವನನ್ನು ನೋಡಿ ಮುಖ ಮುಚ್ಚಿಕೊಳ್ಳುತ್ತಾ ಇದ್ದರು. All are closed the faces. Closed the faces. ಎಲ್ಲರೂ ಮುಖ ಮುಚ್ಚಿಕೊಳ್ಳುತ್ತಾ ಇದ್ದರು. ಮೋಸೆಯು ತನ್ನ ಮುಖವನ್ನು ಯಾರಿಗೂ ತೋರಿಸ್ತಾ ಇರಲಿಲ್ಲ. That's the presence of face, God's presence of face. ದೇವರ ಅಭಿಷೇಕದ ಮುಖವಾಯಿತು. ದೇವರೊಂದಿಗೆ ನಾನು ಇರುವಾಗ, when we are sit in front of God, when we are pray in front of God, when we are surrendered to pray in front of God,
when we are trust God, when we are follow the word of God. So everybody goes to power of faith, ಮ್ಯಾಗ್ನೆಟಿಕಲ್ ಫೇಸ್. ಹೌದು ನನ್ನ ಸಹೋದರನೇ ಸಹೋದರಿ, ದೇವರ ಪ್ರಸನ್ನತೆ ಬರುವಾಗ ಆ ಮುಖವನ್ನು ಯಾರಿಂದಲೂ ನೋಡ್ಲಿಕ್ಕೆ ಆಗೋದಿಲ್ಲ. ಇದು ಹೇಳುದು ಸ್ಪಿರಿಚುವಲಿ ಫೇಸ್, ಆಧ್ಯಾತ್ಮಿಕ ಮುಖ, ಆಧ್ಯಾತ್ಮಿಕ ಸೌಂದರ್ಯ. ಆ ಆಧ್ಯಾತ್ಮಿಕತ ಸೌಂದರ್ಯ ಉಳ್ಳವನು ಯಾವ ವಿಧದಲ್ಲಿ ಅವನು ಇಸ್ ನಾಟ್ ಗೋ ಟು ಟಚ್ ಅಂಡ್ ಎನಿ ಕಾಸ್ಮೆಟಿಕ್ಸ್. ಅವನಿಗೆ ಯಾವ ಕಾಸ್ಮೆಟಿಕ್ಸ್ ಬೇಕಾಗುವುದಿಲ್ಲ, ಯಾವ ಕಾಸ್ಮೆಟಿಕ್ಸ್ ಬೇಕಾಗುತ್ತೆ. ನೋಡುವವರು ಹೇಳ್ತಾರೆ, ಎಂತ ಸೌಂದರ್ಯ ಇವನು, ಎಂತ ಸೌಂದರ್ಯ, ಎಂತ ಇವರ ಮುಖದಲ್ಲಿ ಎಂತ ಪ್ರೆಸೆನ್ಸ್ ಇದೆ ಎಂಬುದಾಗಿ. ಪ್ರಿಯ, ನನಗೆ ಕೆಲವು ಸಾರಿ ಅನುಭವ, ತಪ್ಪಾಗಿ ನೀವು ಎಣಿಸುವುದಿಲ್ಲ, ನಾನು ದೇವರ ಮಹಿಮೆಗಾಗಿ ಹೇಳ್ತಾನೆ. ನಾನೆಷ್ಟೋ ಸಾರಿ ಪ್ರಾರ್ಥನೆ ಮಾಡಿ ಬರುವಾಗ ಈ ನಾನು ಹೇಳುದು ಸಿಸ್ಟರ್ಸ್ಗಳು ಫಾದರ್ಸ್ಗಳು ಹೇಳಿದ್ದಲ್ಲ, ನಾನು ಹೇಳೋದು, ನಾನು ಪ್ರಾರ್ಥನೆ ಮುಗಿಸಿ ಬರುವಾಗ ಅಥವಾ ನನ್ನ ಬಲಿಪೂಜೆಯಲ್ಲಿ ಇರುವಾಗ ಈ ಅಂಗವಿಕಲರಾಗಿರುವವರು, ಸೊ ಲಿಪ್ರೆಸರೀಸ್ ಮತ್ತೆ ತುಂಬಾ ಬಡತನದಲ್ಲಿರುವವರು, ದೇವರಲ್ಲಿ ಭಯಭಕ್ತಿ ಉಳ್ಳವರು ಇರುವವರು ಹೇಳುವಂತಹ ಮಾತು ನನಗೆ ಕೇಳುವಾಗ ತುಂಬಾ ಶಾಕ್ ಆಗ್ತಾ ಇತ್ತು. ಶಾಕ್ ಈಗಲೂ ಹೇಳ್ತಾರೆ, ಓಹ್ ಬ್ರದರ್, ಏನ್ ಪ್ರೆಸೆನ್ಸ್ ಆಗಿದೆ ನಿಮ್ಮ ಮುಖ, ಬ್ರದರ್ ಎಷ್ಟು ಎಂತ ಫೈರ್ ಆಗಿದೆ ನಿಮ್ಮ ಮುಖ, ಬೆಂಕಿಯಾಗಿ ಇದೆ. ನನಗೆ ಅವರು ಹೇಳುವಾಗ ಆಶ್ಚರ್ಯ. ಐ ಕಾಂಟ್ ಬಿಲೀವ್ ದಟ್. ನನಗೆ ಎಣಿಸುವುದು ನಾನಾ ನನಗೆ ಪ್ರಶ್ನೆ ನಾನಾ ಎಂಬುದಾಗಿ, ಅಂದ್ರೆ ನನಗೆ ಸಂಶಯ. ಬಟ್ ಅದರ್ ಪರ್ಸನ್ ಇಸ್ ಟೆಲ್ಡ್, ಯು ಆರ್ ವೆರಿ ಪ್ರೆಸೆನ್ಸ್, ಯುವರ್ ಫೇಸ್ ಇಸ್ ವೆರಿ ಪ್ರೆಸೆನ್ಸ್, ಫಿಲ್ ದ ಹೋಲಿ ಸ್ಪಿರಿಟ್. ಸೊ ಅವ್ರು ಹೇಳ್ಬೇಕಾದ್ರೆ ನೀವು ಪವಿತ್ರ, ನಿಮ್ಮ ಬೆಳಕು, ನಿಮ್ಮ ಪ್ರಸನ್ನತೆ ಎಷ್ಟು ಶಕ್ತವಾಗಿದೆ. ಇನ್ನೂ ಕೆಲವರು ಹೇಳೋರು, ಬ್ರದರ್ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮಲ್ಲಿ ನಾನು ಪವಿತ್ರಾತ್ಮರನ್ನ ನಾವು ನೋಡುತ್ತೇವೆ. ಸೊ ಪವಿತ್ರಾತ್ಮರು ನಿಮ್ಮ ಹಣೆಯಲ್ಲಿ ಹಾಗೆ ಪ್ರಜ್ವಲಿಸ್ತಾ ಇರ್ತಾರೆ, ಹಾಗೆ ಆರುತ್ತಾ ಇರುತ್ತಾರೆ. ಅದನ್ನು ನೋಡುವ ಇನ್ನೂ ಕೆಲವರು ಕಿರಿಚಿದ್ದುಂಟು, ನೋಡಿ ಕಿರಿಚಿದ್ದುಂಟು. ಪ್ರಿಯರೇ, ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸೊ ವಿ ವಾಂಟ್ ಪ್ರೆಸೆನ್ಸ್ ಆಫ್ ಸ್ಪಿರಿಟ್. ಬರೀ ಕೇವಲ ನಾನು ವಿಶ್ವಾಸಿಯಾಗಿದ್ದೇನೆ ಎಂಬುದಲ್ಲ ಮುಖ್ಯ, ಅಥವಾ ನಾನು ಪ್ರಾರ್ಥಿಸುತ್ತೇನೆ ಎಂಬುದಲ್ಲ ಮುಖ್ಯ, ಅಥವಾ ನಾನು ಶುಭ ಸಂದೇಶ ಸಾರುತ್ತೇನೆ ಎಂಬುದಲ್ಲ ಮುಖ್ಯ, ಅಥವಾ ನಾನು ಒಂದು ಒಳ್ಳೆಯ ಆಧ್ಯಾತ್ಮಿಕತೆಯಲ್ಲಿ ಇದ್ದೇನೆ ಎಂಬುದಾಗಿ ಅಲ್ಲ ಮುಖ್ಯ. ಸೊ ವಿ ವಾಂಟ್ ದ ಸಿಂಪ್ಟಮ್ಸ್ ಆಫ್ ಗಾಡ್. ನಮಗೆ ದೇವರ ಏನು ಬೇಕು? ಸಿಂಪ್ಟಮ್ಸ್ ಬೇಕು. ಹೌದು ಪ್ರಿಯರೇ, ನಾವು ಅನುಭವಿಸಬೇಕು. ಸೊ ನನಗೆ ಅದು ಅನುಭವ ಆಗಬೇಕು ಅಂದ್ರೆ, when we are all filled in spirit of God, power, Holy Spirit, ಯಾವಾಗ ನಾನು ಪವಿತ್ರಾತ್ಮನ ಪ್ರಸನ್ನತೆಯಲ್ಲಿ ತುಂಬಿಕೊಂಡು ಪವಿತ್ರಾತ್ಮನ ಅನುಭವಿಸ್ತೇನೋ, ವಿ ಡೋಂಟ್ ನೋ ದಟ್, ನಮಗೆ ಅದು ಗೊತ್ತಿಲ್ಲ. ಬಟ್ ವೆನ್ ಅದರ್ ಪರ್ಸನ್, ಯಾವಾಗ ಬೇರೆ ವ್ಯಕ್ತಿ ನಮ್ಮನ್ನ ನೋಡುತ್ತಾರೋ, ನಿಮ್ಮನ್ನ ನೋಡುತ್ತಾರೋ, ಸೊ ಅವರು ನಿಜವಾಗಿಯೂ ದಟ್ ಪರ್ಸನ್ ಆಲ್ಸೋ ಪ್ರೆಸೆಂಟ್, ಅವರು ಯಾವಾಗ ದೇವರ ಆತ್ಮದಿಂದ ಆ ವ್ಯಕ್ತಿ ತುಂಬಿರುತ್ತಾರೋ, ಅಥವಾ ಆ ವ್ಯಕ್ತಿಯ ವಿಶ್ವಾಸ, ದೇವರಲ್ಲಿರುವಂತಹ ವಿಶ್ವಾಸ ತುಂಬಿದ ವ್ಯಕ್ತಿ ಆಗಿರ್ತಾನೋ, ಅವನು ಹೇಳ್ತಾನೆ, ಓಹ್ ಎಂತ ಪ್ರೆಸೆನ್ಸ್ ಆಗಿದ್ದೀರಿ ನೀವು, ಎಂತ ಪ್ರಕಾಶವಾಗಿದೆ ನಿಮ್ಮ ಮುಖ. ಇದು ಪ್ರಿಯರೇ ಸ್ಪಿರಿಚುವಲ್ ಬ್ಯೂಟಿ. ಸೊ ಈ ಸ್ಪಿರಿಚುವಲ್ ಬ್ಯೂಟಿ ನಮಗೆ ಸಿಕ್ಕಬೇಕು ಅಂದ್ರೆ ನಮಗೆ ಬೇಕು ಪವಿತ್ರ ಆತ್ಮರು. ಸೊ ಆ ಪವಿತ್ರ ಆತ್ಮ ನಮಗೆ ಪಡೆದುಕೊಳ್ಳಲಿಕ್ಕೆ ಬೇಕು ಪ್ರೇ, ಪ್ರೈಸ್ ಅಂಡ್ ಪ್ರೇ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಹೀಗೆ ಮೋಶೆ ಇಳಿದು ಬರುವಾಗ ಯಾರು ಹತ್ತಿರ ಬರ್ತಾ ಇರಲಿಲ್ಲ, ಮುಖನ ಮುಚ್ಚಿಕೊಂಡು ಬಿಡ್ತಾ ಇದ್ರು. ಕಾರಣ ದೇವರ ಪ್ರಸನ್ನತೆ ಮೋಶೆಯಲ್ಲಿ ತುಂಬಿಕೊಂಡಿತ್ತು. ದೇವರನ್ನು ಆತ ಸಂಧಿಸಿದ್ದ, ದೇವರೊಡನೆ ಆತ ಮಾತನಾಡಿದ್ದ. ಪ್ರಿಯ, ನಾವು ಸಹ ದಿನಂಪ್ರತಿ ದೇವರಲ್ಲಿ ಮಾತನಾಡುತ್ತೇವೆ,
ದೇವರನ್ನು ಸಂಧಿಸುತ್ತೇವೆ ದೇವಾಲಯದಲ್ಲಿ ಅಥವಾ ಪ್ರಾರ್ಥನೆ ಮೂಲಕವಾಗಿ ನಾವು ದೇವರನ್ನು ಸಂಧಿಸುತ್ತೇವೆ, ದೇವರನ್ನೇ ಮಾತನಾಡುತ್ತೇವೆ. ಬಟ್ ವೈ ಆರ್ ನಾಟ್ ರಿಸೀವ್ ದಟ್ ಸ್ಪಿರಿಚುವಲ್ ಫೇಸ್ ಅಂಡ್ ಪ್ರೆಸೆನ್ಸ್ ಫೇಸ್? ಯಾಕೆ ನಮ್ಮಲ್ಲಿ ಆ ಪ್ರಸನ್ನತೆಯನ್ನು ಅನುಭವಿಸಲಾಗುತ್ತಾ ಇಲ್ಲ? ದಿನ ನಾನು ಪ್ರಾರ್ಥಿಸುತ್ತೇನೆ, ದಿನ ದೇವಾಲಯಕ್ಕೆ ಹೋಗುತ್ತೇನೆ, and we are all receive the holy communion, Eucharist holy communion, ಪರಮಪ್ರಸಾದ ಸ್ವೀಕರಿಸುತ್ತೇವೆ. ಯಾಕೆ ನಮಗೆ ಆ ಅನುಭವಗಳು ಇಲ್ಲ? ಯಾಕೆ ನಮಗೆ ಆ ಅನುಭವಗಳಿಲ್ಲ? ಪ್ರಿಯರೇ, ಈ ಅನುಭವಗಳು ನಮಗೆ ಲಭ್ಯವಾಗಬೇಕಾದರೆ ಫಸ್ಟ್ ಆಫ್ ಆಲ್ ವಿ ವಾಂಟ್ ಲವ್ ದ ಗಾಡ್. ನಾನು ದೇವರನ್ನ ಪ್ರೀತಿಸಬೇಕು. ಸೆಕೆಂಡ್, ವಿ ಆರ್ ಆಲ್ ಲವ್ ಎವರಿಯಾನ್, ನಾನು ಎಲ್ಲರನ್ನ ಪ್ರೀತಿಸಬೇಕು. ಥರ್ಡ್ ಒನ್, ವಿ ಆರ್ ಆಲ್ ಫರ್ಗಿವ್ ಆಲ್, ನಾನು ಎಲ್ಲರನ್ನ ಕ್ಷಮಿಸಬೇಕು. ಇದುವೇ ದೇವರ ಪ್ರಸನ್ನತೆಯನ್ನು ಅನುಭವಿಸಲು ಸಾಧ್ಯ. ಯು ಡೋಂಟ್ ಬ್ಲೇಮ್ ಅದರ್ಸ್, ಯು ಡೋಂಟ್ ಜಡ್ಜ್ ಅದರ್ಸ್, ಯು ಡೋಂಟ್ ಅಂಗ್ರಿ ಅದರ್ಸ್. ನೀನು ಯಾರಿಗೂ ತೀರ್ಪನ್ನು ಕೊಡಬೇಡ, ಯಾರನ್ನು ದೂಷಿಸಿ ನಿಂದಿಸಬೇಡ, ಯಾರ ಮೇಲೆಯೂ ಕೋಪಗೊಳ್ಳಬೇಡ, ವಿನಾಕಾರಣ ಕೋಪಗೊಳ್ಳಬೇಡ. ವೆನ್ ಯು ಆರ್ ಕ್ಲೋಸ್ ದ ಗಾಡ್, ಯಾವಾಗ ನೀನು ದೇವರ ಹತ್ತಿರ ಹೋಗ್ತೀಯೋ, ವೆನ್ ವಿ ಆರ್ ಗೋಸ್ ಟು ಪ್ರೇ ಡೀಪ್ಲಿ, ಯಾವಾಗ ನೀನು ಆಳವಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೀಯೋ, ಸಚ್ ಎ ಗಾಡ್, ಆ ನಿಜ ದೇವರು ಫೀಲ್ ಯು, ನಿನ್ನನ್ನು ತುಂಬುತ್ತಾರೆ. ಇಸ್ ಟಚ್ ಯು, ನಿನ್ನ ಮುಟ್ಟುತ್ತಾರೆ. ಇಸ್ ಬ್ಲೆಸ್ ಯು, ಅವರು ನಿನ್ನ ಆಶೀರ್ವದಿಸುತ್ತಾರೆ. ಹೌದು, ಈಸ್ ಫಾಲೋ ಯು, ಅವರು ನಿನ್ನ ಹಿಂಬಾಲಿಸ್ತಾರೆ. ಅಂಡ್ ಈಸ್ ಗಿವ್ ದ ಬ್ಲೆಸ್ಸಿಂಗ್ಸ್, ಅವರು ನಿನ್ನ ಹೆಚ್ಚಾದ ಆಶೀರ್ವಾದದಿಂದ ತುಂಬುತ್ತಾರೆ. ಕಾರಣ, ಯಾವಾಗ ನಾನು ದೇವರೊಂದಿಗೆ ಮಾತನಾಡುತ್ತೇನೆ, ಯಾವಾಗ ನಾನು ದೇವರೊಂದಿಗೆ ವಾಸ ಮಾಡಿದೆ, ವೆನ್ ವಿ ಆರ್ ಸ್ಟೇ ದ ಗಾಡ್, ವೆನ್ ವಿ ಆರ್ ಸ್ಟೇ ವಿತ್ ಗಾಡ್, ದೇವರೊಂದಿಗೆ ವಾಸ ಮಾಡಬೇಕು. ಆಗ ನಾವು ದೇವರ ಪ್ರಸನ್ನತೆಯನ್ನ ಸ್ವಂತವಾಗಿಯೂ ಸಹ ಅನುಭವಿಸಲಿಕ್ಕೆ ಸಾಧ್ಯ. ದೇವರ ಪ್ರಸನ್ನತೆ ನಮ್ಮೊಂದಿಗೆ ಇರುವುದನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ. ಎಷ್ಟು ಜನ ನೀವು ಅನುಭವಿಸ್ತಾ ಇದ್ದೀರಿ? ಪ್ರಿಯರೇ, ಈ ದಿನದ ಈ ಶುಶ್ರೂಷೆಯಲ್ಲಿ ನಿಮ್ಮೊಂದಿಗೆ ನಾನು ಮಾತನಾಡಲು ಪವಿತ್ರ ಆತ್ಮರು ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ವಾಟ್ ಆರ್ ಯು ಲಿಸನ್, ದಿಸ್ ಇಸ್ ಟ್ರೂತ್. ಏನ್ ನೀವು ಕೇಳ್ತಾ ಇದ್ರಿ, ಇದು ಸತ್ಯ. ನಾನು ದೇವರ ಪ್ರಸನ್ನತೆಯನ್ನು ಅನುಭವಿಸಬೇಕು. ಫಸ್ಟ್ ಆಫ್ ಆಲ್ ಐ ರಿಸೀವ್ ದ ಹೋಲಿ ಪವರ್. ನಾನು ದೇವರ ಪ್ರಸನ್ನತೆಯನ್ನು ಅನುಭವಿಸದೆ ಮತ್ತೊಬ್ಬರಲ್ಲಿ ನಾನು ದೇವರ ಪ್ರಸನ್ನತೆಯನ್ನ ಕಾಣಲು ಸಾಧ್ಯವಿಲ್ಲ. ನೋಡಿ, ಎಷ್ಟೋ ಧ್ಯಾನಗಳಿಗೆ ಹೋಗ್ತೇವೆ ಅಲ್ಲ, ಎಷ್ಟೋ ದೇವರ ಪ್ರಸನ್ನತೆ ಇರುವಂತಹ ಧ್ಯಾನ ಕೊಡುವಂತಹ ವ್ಯಕ್ತಿಗಳಿದ್ದಾರೆ. ಎಷ್ಟೋ ಧ್ಯಾನಗಳಲ್ಲಿ ಹೋಗುವಾಗ ನಾವು ಕುಸಿದು ಬೀಳುತ್ತೇವೆ. ಎಷ್ಟೋ ಧ್ಯಾನಗಳಲ್ಲಿ ನೋಡುವಾಗ ಏನೋ ವಿಶೇಷವಾದ ಅನುಭವಗಳು ನಮಗೆ ಆಗ್ತದೆ. ವೈ? ಯಾಕೆ? ಅಲ್ಲಿ ಆಯ್ಕೆ ಮಾಡಿರುವಂತಹ ವ್ಯಕ್ತಿಯೆಲ್ಲ ಮುಖ್ಯ. ನೀನು ಅಲ್ಲಿ ನಿಲ್ಲುವಾಗ ದೇವರಲ್ಲಿ ನಿನಗೆ ಹೇಳುವಂತ ಮಾತಿಷ್ಟೇ, ನನಗೆ ನಿಮಗೆ ತಿಳಿಸೋದಿಷ್ಟೇ, ಐ ಆಮ್ ವಿತ್ ಯು, ಐ ಆಮ್ ವಿತ್ ಯು, ನಾನು ನಿನ್ನೊಂದಿಗಿದ್ದೇನೆ. ದಟ್ಸ್ ದ ಸಿಂಪ್ಟಮ್ಸ್ ಆಫ್ ದಿ ಬ್ಲೆಸ್ಡ್, ದಟ್ಸ್ ದ ಸಿಂಪ್ಟಮ್ ಆಫ್ ದಿ ಬ್ಲೆಸ್ಸಿಂಗ್ಸ್. ಅಲ್ಲಿ ನೀನು ಅನುಭವಿಸ್ತೀಯ. ಕುಸಿದು ಬೀಳ್ತೀಯ, ಒದ್ದಾಡ್ತೀಯ. ಏನೋ ಒಂದು ಅನುಭವ, ಬೆಂಕಿ ಎತ್ತಿದ ಅನುಭವ, ಮೈಯೆಲ್ಲ ಜುಮ್ಮಾಗುವ ಅನುಭವ, ಅನ್ಕಾನ್ಶಿಯಸ್ಗೆ ಹೋಗುವಂತಹ ಅನುಭವ, ಅಳುವಂತಹ ಅನುಭವ, ಕೂಗುವಂತಹ ಅನುಭವ, ಕಿರ್ಚುವಂತಹ ಅನುಭವ. ಸೊ ಇದರ ಅರ್ಥವೇನು? ದಟ್ ಇಸ್ ನಾಟ್ ಒನ್ ಪರ್ಸನ್. ಆ ಧ್ಯಾನ ಕೊಡುವಂತ ಒಂದು ವ್ಯಕ್ತಿ ಅಲ್ಲ. ಸೊ ಗಾಡ್ ಇಸ್ ಕಾಲಿಂಗ್ ಯು. ದೇವರು ನಿನ್ನನ್ನು ಕರೆಯುತ್ತಾ ಇದ್ದಾರೆ. ದೇವರು ಹೇಳ್ತಾರೆ, ಐ ಆಮ್ ವಿತ್ ಯು, ನಾನು ನಿನ್ನೊಂದಿಗಿದ್ದೇನೆ.
ಇದರ ಅರ್ಥವೇ ನಾವು ಕೆಳಗೆ ಬೀಳುವುದು, ಹಲವಾರು ಅನುಭವಗಳನ್ನು ಕಾಣುವಂಥದ್ದು. ಆದರೆ ಮನುಷ್ಯ ನಾವೇನ್ ಮಾಡ್ತಾ ಇದ್ದೇವೆ? ಅಲ್ಲಿ ಹೋದ್ರೆ ಬೀಳ್ತಾರೆ ಅಂತೇಳಿ 100 ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು, 100 ಜನ 1000 ಜನಕ್ಕೆ ಅಡ್ವರ್ಟೈಸ್ ಕೊಟ್ಟು, 1000 ಜನ 10,000 ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು, ನಾನು ಬೀಳಬೇಕು ಎಂಬುದಕ್ಕಾಗಿ ಹೋಗ್ತಾ ಇದ್ದೇವೆ ಅಷ್ಟೇನೆ. ನಾನು ಅದನ್ನು ಅನುಭವಿಸಬೇಕು ಎಂಬುದಾಗಿ ಹೋಗ್ತಾ ಇದ್ದೇವೆ ಹೊರತು ದೇವರು ನನ್ನೊಡನೆ ಇದ್ದಾರೆ ಎಂಬುದನ್ನು ತೋರ್ಪಡಿಸ್ತಾ ಇದ್ದಾರೆ, ದೇವರು ನನ್ನ ಜೊತೆ ಸದಾ ಇದ್ದಾರೆ ಎಂಬುದನ್ನು ತೋರ್ಪಡಿಸ್ತಾ ಇದ್ದಾರೆ ಎಂಬುದನ್ನು ನಾವು ಯಾರು ಯೋಚನೆ ಮಾಡೋದಿಲ್ಲ. ಇದನ್ನು ಯಾರು ಸಹ ನಿಮಗೆ ಕಲಿಸುವುದೂ ಇಲ್ಲ. ಹೇಳುವುದು ಎರಡೇ ಮಾತು, ದೇವರ ನಿನಗೆ ಇದು ವಿಶ್ವಾಸ ಇಲ್ಲ, ಅದಕ್ಕೆ ಹೀಗೆ ಆಗಲಿಲ್ಲ, ನನಗೆ ನೀನು ಪ್ರಾರ್ಥನೆ ಮಾಡಲಿಲ್ಲ, ಅದಕ್ಕೆ ನಿನಗೆ ಅನುಭವ ಸಿಕ್ಲಿಲ್ಲ. ಅಲ್ಲಿ ಒಂದು ಗಿಲ್ಟ್ ಫೀಲಿಂಗ್, ಅಯ್ಯೋ ನಾನು ಪಾಪ ಮಾಡಿದ್ದೇನೆ, ಅದಕ್ಕೆ ನನಗೆ ಅನುಭವ ಸಿಕ್ಲಿಲ್ಲ, ಅಯ್ಯೋ ನಾನು ತಪ್ಪು ಮಾಡಿದ್ದೇನೆ, ಅದಕ್ಕೆ ನನಗೆ ಅನುಭವ ಸಿಕ್ಲಿಲ್ಲ. ರಾಂಗ್, ದಟ್ಸ್ ರಾಂಗ್, ದಟ್ಸ್ ರಾಂಗ್. ಅದು ತಪ್ಪು, ಅದು ತಪ್ಪು. ಹೆಚ್ಚಾಗಿ ಪ್ರಾರ್ಥಿಸಿದ ತಕ್ಷಣ ದೇವರ ಅನುಭವ ಆಗುವುದಿಲ್ಲ, ಇದು ತಿಳಿದುಕೊಳ್ಳಿ. ನೋಡಿ, ಹೆಚ್ಚಾಗಿ ಪ್ರಾರ್ಥಿಸ್ತೇವೆ, ಪ್ರಾರ್ಥಿಸ್ತೇನೆ, 3 ವಿಷಯ. ಪ್ರಾರ್ಥಿಸ್ತಾರೆ, ಪ್ರಾರ್ಥಿಸ್ತೇವೆ, ಪ್ರಾರ್ಥಿಸ್ತೇನೆ. So why we are not receive the Holy Spirit, why we are not receive the power of God and presence? ಯಾಕೆ ನಾನು ದೇವರ ಪವಿತ್ರಾತ್ಮನ ಅನುಭವಿಸುವುದಿಲ್ಲ? ಯಾಕೆ ನಾನು ದೇವರ ಪವಿತ್ರಾತ್ಮರೊಂದಿಗೆ ದೇವರ ಕೃಪೆಯಲ್ಲಿ ನಾನು ತುಂಬಿಕೊಳ್ಳುವ ಅನುಭವ ನನಗಾಗುವುದಿಲ್ಲ? ಯು ಆರ್ ನಾಟ್ ಚೇಂಜ್ ಯುವರ್ ಲೈಫ್. ನಿನ್ನ ಜೀವನ ಬದಲಾಯಿಸಿಕೊಳ್ತಾ ಇಲ್ಲ. ಬಟ್ ಹಿ ವಾಂಟ್ ಟು ಚೇಂಜ್ ಇನ್ ಯುವರ್ ಲೈಫ್. ಅವರಿಗೆ ಬೇಕು, ಯೇಸುವಿಗೆ ದೇವರಿಗೆ ಬೇಕು ನಿನ್ನ ಬದಲಾವಣೆ. ಬಟ್ ಐ ಆಮ್ ನಾಟ್ ರೆಡಿ ಟು ಚೇಂಜ್ ಮೈ ಲೈಫ್. ನಾನು ಸಿದ್ಧನಾಗಿಲ್ಲ ನನ್ನ ಜೀವನವನ್ನ ಬದಲಾಯಿಸಿಕೊಳ್ಳುವುದಕ್ಕೆ. ಪ್ರಾರ್ಥನೆ ಇದೆ, ಬಟ್ ನಾಟ್ ಚೇಂಜ್. Your thinking is not changed. Your talking is not changed. Your way is not changed. Your prayer is not changed. Your judgment is not changed. ಬದಲಾವಣೆಗಳಿಲ್ಲ. ನನ್ನ ಮಾತಿನಲ್ಲಿ ಬದಲಾವಣೆಗಳಿಲ್ಲ, ನನ್ನ ಪ್ರಾರ್ಥನೆಯಲ್ಲಿ ಬದಲಾವಣೆಗಳಿಲ್ಲ, ನನ್ನ ತೀರ್ಪುಗಳಲ್ಲಿ ಬದಲಾವಣೆ ಇಲ್ಲ. ಕೇವಲ ಪ್ರಾರ್ಥನೆ ಇದೆ. ದಟ್ಸ್ ಓನ್ಲಿ ಸೌಂಡ್. ದಟ್ ಇಸ್ ಓನ್ಲಿ ಸೌಂಡ್. ಅದು ಬೇರೆ ಕೇವಲ ಶಬ್ದವಾಗಿದೆ ಅಷ್ಟೇ. ದಟ್ ಇಸ್ ನಾಟ್ ಪವರ್. ಅದು ಶಕ್ತಿಯಾಗಿಲ್ಲ. ವೆನ್ ಯು ರಿಸೀವ್ ದ ಹೋಲಿ ಸ್ಪಿರಿಟ್, ಯು ಗೆಟ್ ದ ಪವರ್. ನೀನು ಯಾವಾಗ ಪವಿತ್ರಾತ್ಮನ ಅನುಭವಿಸ್ತೀಯೋ, ನೀನು ಆಗ ಶಕ್ತಿಯನ್ನು ಅನುಭವಿಸುತ್ತೀಯ. If you have not received the Holy Spirit, you have not received the power. ನಾನು ಪವಿತ್ರಾತ್ಮನ ಪಡೆದುಕೊಳ್ಳಿಲ್ಲ ಅಂದ್ರೆ ನನಗೆ ಯಾವ ಶಕ್ತಿ ನನಗೆ ಪಡೆದುಕೊಳ್ಳಿಕ್ಕೆ ಆಗುದಿಲ್ಲ. Only we are shouting, praising, hallelujah, hallelujah, hallelujah. ಯಾವಾಗಲೂ ನಾವು ಹೇಳ್ತೇವೆ, ಬರೀ ಪ್ರೈಸ್ ಮಾಡ್ತೇವೆ, ಸ್ತೋತ್ರ, hallelujah, hallelujah ಎಂಬುದಾಗಿ ಹೇಳ್ತೇವೆ ಅಷ್ಟೇನೆ. ಜಪಸರನ್ನ ಕೈ ಹಿಡಿದು 5, 10, 15, 20 ತಿರುಗುತ್ತೇವೆ ಅಷ್ಟೇನೆ. We are every day saying the rosary. 10, 5, 10, 15, 20. That is not important to your life. ಅದು ನಿಜ ಮುಖ್ಯವಾದದ್ದಲ್ಲ. ಫಸ್ಟ್ ವಿ ವಿಲ್ ಆಲ್ ಚೇಂಜ್ ಮೈ ಲೈಫ್. ಮೊದಲು ನಾವು ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕು, ನನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳಬೇಕು, ನನ್ನ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಬೇಕು, ನನ್ನ ಚಿಂತನೆಗಳನ್ನು ಬದಲಾಯಿಸಿಕೊಳ್ಳಬೇಕು. ಯಾವಾಗ ನಾನು ಚೇಂಜ್ ಮಾಡ್ಕೊಳ್ತೇನೆ? ವೆನ್ ವಿ ಆರ್ ಚೇಂಜ್ ಓನ್ ಮೈ ಲೈಫ್, ಓನ್ ಮೈ ವೀಕ್ನೆಸ್, ಓನ್ ಮೈ ಥಾಟ್ಸ್, ಓನ್ ಮೈ ಅಂಗ್ರೀಸ್, ಓನ್ ಮೈ ಜಡ್ಜ್ಮೆಂಟ್ಸ್. ಯಾವಾಗ ನಾನು ನನ್ನ ಬಲಹೀನತೆಗಳನ್ನ, ನನ್ನ ತೀರ್ಪನ್ನ, ನನ್ನ ಎಲ್ಲವನ್ನ ನಾನು ಯಾವಾಗ ಬದಲಾಯಿಸಿಕೊಳ್ತೇನೋ, ಯಾವಾಗ ನನ್ನ ಬದಲಾಯಿಸಿಕೊಂಡು ದೇವರ ಮುಂದೆ ಕುಳಿತುಕೊಳ್ತೇನೋ, ಯಾವಾಗ ನಾನು ಬದಲಾಯಿಸಿಕೊಂಡು ನಾನು ಪ್ರಾರ್ಥಿಸ್ತೇನೋ, ಸೊ ದೇವರ ಪ್ರಸನ್ನತೆಯನ್ನು ಆಗ ಮಾತ್ರ ಅನುಭವಿಸಲಿಕ್ಕೆ ಸಾಧ್ಯ. ಇಲ್ಲಂದ್ರೆ ಎಲ್ಲವೂ ಶಬ್ದವಾಗಿಯೇ ಇರುತ್ತದೆ, ಎಲ್ಲವೂ ಶಬ್ದವಾಗಿ ಇರುತ್ತದೆ, ಶಕ್ತಿಯಾಗಿರುವುದಿಲ್ಲ. ಆದರೆ ಆ ಸಮಯದಲ್ಲಿ ನಮ್ಮಲ್ಲಿ ಕ್ರಿಯೆ ಮಾಡುವುದು ಯಾರು? ಸೈತಾನನು ಕ್ರಿಯೆ ಮಾಡುತ್ತಾನೆ. ನೀನು ಮಾಡುವುದು ಸರಿ, ನೀನು ಹೇಳುವುದು ಸರಿ, ನಿನಗೆ ಜ್ಞಾನ ಇದೆ, ನೀನು ಸರಿ, ನೀನು ಪ್ರಾರ್ಥಿಸುವುದು ಸರಿ, ಓಕೆ, ನೀನು ಮಾಡುವುದು ಸರಿ ಎಂಬುದಾಗಿ ಸೈತಾನ ನಮ್ಮನ್ನ ಪ್ರೇರೇಪಿಸಿ 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 ಸೈತಾನ ನಮ್ಮನ್ನು ಮರಳು ಮಾಡಿ ದೇವರ ಪ್ರಸನ್ನತೆಯಿಂದ ನಮ್ಮನ್ನು ದೂರ ಮಾಡುತ್ತಾನೆ.
ಅಲ್ಲಿ ನಾವು ಮರಳಾಗುತ್ತೇವೆ. ದೇವರು ನನಗೆ ಕೊಡ್ತಾ ಇದ್ದಾರೆ, ದೇವರು ನನಗೆ ಪ್ರಾರ್ಥನೆ ಕೇಳ್ತಾ ಇದ್ದಾರೆ ಎಂಬ ಮನೋಭಾವನೆಯನ್ನ ನಮ್ಮ ಮನಸ್ಸಲ್ಲಿ ತುಂಬಿಸಿ ಬಿಡ್ತಾನೆ. ಆದರೆ ನಮ್ಮನ್ನು ಅವನು ಚೇಂಜ್ ಮಾಡಲಿಕ್ಕೆ ಬಿಡುವುದಿಲ್ಲ. ಈಸ್ ನಾಟ್ ಚೇಂಜ್ ಯು. ಸೈತಾನ ನಮ್ಮನ್ನ ಬದಲಾವಣೆ ಮಾಡಲಿಕ್ಕೆ ಬಿಡುವುದಿಲ್ಲ. ನಮ್ಮ ಸ್ವಭಾವಗಳನ್ನ ಬದಲಾವಣೆ ಮಾಡುವುದಿಲ್ಲ. ನಮ್ಮ ಅಟಮಾರಿತನ ಬದಲಾವಣೆ ಮಾಡುವುದಿಲ್ಲ. ಕ್ರೂರತನ ಬದಲಾವಣೆ ಮಾಡುವುದಿಲ್ಲ. ನಿಂದನೆ ಬದಲಾವಣೆ ಮಾಡುವುದಿಲ್ಲ. ದೂಷಣೆ ಇನ್ನೂ ಹೆಚ್ಚು ಮಾಡ್ತಾನೆ ಅವನು. ಐನೋ ನನಗೆ ಗೊತ್ತು, ನನಗೆಲ್ಲ ಗೊತ್ತು. ಸೊ ಇಸ್ ನಾಟ್ ರೆಸ್ಪಾನ್ಸ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಅವನು ಉತ್ತರ ಕೊಡುವುದಿಲ್ಲ. ದೇವರ ವಾಕ್ಯಕ್ಕೆ ಉತ್ತರ ಕೊಡುವುದಿಲ್ಲ. ಪ್ರಿಯ, ನನಗೆ ತುಂಬಾ ಇಷ್ಟವಾದ ಒಂದು ಕೆಲಸ. ಐ ಲವ್ ಸೋ ಮಚ್ ದಿಸ್ ವರ್ಕ್. ನನಗೆ ಕ್ಷಮಿಸುವುದರಿಂದ ತುಂಬಾ ಇಷ್ಟ. ಎಷ್ಟರ ಮಟ್ಟಿಗೆ ನನಗೆ ಕ್ಷಮಿಸಲಿಕ್ಕೆ ಆಸೆ ಪಡ್ತೇನೆ ಅಂದ್ರೆ, ಒಂದು ವ್ಯಕ್ತಿಯ ಕಾಲನ್ನು ಹಿಡಿಯುವಷ್ಟರ ಮಟ್ಟಿಗೆ ಪ್ರೀತಿಸುವುದು ನನಗೆ ತುಂಬಾ ಇಷ್ಟ. ನಾನು ಎಲ್ಲರನ್ನ ಪ್ರೀತಿಸ್ತೇನೆ. ಐ ಲವ್ ಎವ್ರಿ ಒನ್. ಆದರೆ ಇಲ್ಲಿ ಏನು ಬರ್ತದೆ ಗೊತ್ತಾ? ಇಂಥ ಒಂದು ಸನ್ನಿವೇಶ ಬರಬೇಕಾದ್ರೆ ಕೆಲವು ಸರಿ ನಾವು ಫೇಲ್ ಆಗಿಬಿಡ್ತೇವೆ. ಮನುಷ್ಯನ ದೃಷ್ಟಿಯಲ್ಲಿ ಫೇಲ್ ಆಗಿಬಿಡ್ತೇವೆ. ಚೀಪ್ ಆಗಿ ಹೋಗ್ತೇವೆ ಕೆಲವು ಸಾರಿ. ಒಂದು ಬರೀ ಇದೇ ಕತೆ. ಬಟ್ ಆದರೆ ಸೊ ಈ ಹೈ ಯು ಆರ್ ಹೈಯರ್ ಇನ್ ಫ್ರಂಟ್ ಆಫ್ ಗಾಡ್. ಎತ್ತರವಾಗಿ ದೇವರ ಮುಂದೆ ಇರ್ತೀಯ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಎವ್ರಿ ಟೈಮ್ ಜೀಸಸ್ ಟೋಲ್ಡ್ ಮೀ. ಯೇಸು ಯಾವಾಗಲೂ ಹೇಳ್ತಾರೆ, ಎಲ್ಲ ವ್ಯವಹಾರ you forgive everyone. You surrender to pray. Yes. You go to repentance. ನೀನು ಪಶ್ಚಾತ್ತಾಪಕ್ಕೆ ಹೋಗು, ನೀನು ಪ್ರೀತಿಸು, ನೀನು ಕ್ಷಮಿಸು, ನೀನು ಪ್ರಾರ್ಥಿಸು. ಯಾವಾಗ ಇವುಗಳನ್ನು ನಾನು ಅನುಸರಿಸನೋ, ಸೊ you get the presence of God. ದೇವರ ಪ್ರಸನ್ನತೆಯನ್ನು ನೀನು ಪಡೆಯಲು ಸಾಧ್ಯ, ನಾನು ಪಡೆಯಲು ಸಾಧ್ಯ. ಪ್ರಭು ಯೇಸು ಶಿಲುಬೆಯಲ್ಲಿಯೂ ಸಹ ನೋಡಿ ಪ್ರೀತಿಸಿದರು, ಶಿಲುಬೆಯಲ್ಲಿಯೂ ಕ್ಷಮಿಸಿದರು, ಶಿಲುಬೆಯಲ್ಲಿ ತ್ಯಾಗ ಮಾಡಿದರು. ಎಷ್ಟು ಕಾರ್ಯವನ್ನು ಯೇಸು ಮಾಡಿದರು ಶಿಲುಬೆಯಲ್ಲಿ. ಫಸ್ಟ್ ಆಫ್ ಆಲ್ ಈ ಸರೆಂಡರ್, ಸಂಪೂರ್ಣವಾಗಿ ಅವರು ತಮ್ಮನ್ನು ಒಪ್ಪಿಸಿಕೊಟ್ಟರು. ಸೆಕೆಂಡ್ is forgive all. ನೀನು ಕ್ರಿಸ್ತನಲ್ಲವೇ, ನೀನು ನಮ್ಮನ್ನು ಸಹ ನಮಗೂ ಸಹ ಮರಣದಲ್ಲಿ ಜಯವನ್ನು ಕೊಟ್ಟು ನೀನು ಮರಣವನ್ನು ಜಯಿಸು. ಪರಿಹಾಸ್ಯ ಮಾಡಿದರು, ಕ್ಷಮಿಸಿದರು. ಶಿಲುಬೆಗೆ ಹೊಡೆದವನ್ನ ಎಲ್ಲದಲ್ಲಿಯೂ ಯೇಸು ಕ್ಷಮಿಸಿದರು. ಥರ್ಡ್ ಒನ್, ಅವರು ಪ್ರೀತಿಸಿದರು. ಫೋರ್ತ್ ಒನ್, ಅವರು ಪ್ರಾರ್ಥಿಸಿದರು. ಸಾಯುವ ಕ್ಷಣದಲ್ಲಿಯೂ ಪ್ರಾರ್ಥಿಸಿದರು. ಆ ಪ್ರಾರ್ಥನೆ ಹೇಗಿತ್ತು? ಏನೋ ಅರಿಯರಿವರನ್ನ ಕ್ಷಮಿಸಿ. ಇವತ್ತು ನಾವು ಯಾರನ್ನ ಈ ಒಂದು ಸ್ವಭಾವದಲ್ಲಿ ಕ್ಷಮಿಸ್ತಾ ಇದ್ದೇವೆ? ಸ್ವಾಮಿ ಇವರ ಅರಿಯರು, ಎಸ್ ನಿಜ ಪ್ರಿಯರೇ, ಒಬ್ಬೊಬ್ಬರು ತಪ್ಪು ಮಾಡಬೇಕಾದ್ರೆ ಅಥವಾ ಪಾಪ ಮಾಡಬೇಕಾದ್ರೆ ಈಸ್ ಡೋಂಟ್ ನೋ ದಟ್. ಅವರಿಗೆ ಗೊತ್ತಿಲ್ಲ, ಈಸ್ ಡೋಂಟ್ ನೋ ದ ಟ್ರೂತ್. ವಾಟ್ ಇಸ್ ದ ಟ್ರೂತ್? ಏನು ಸತ್ಯ ಎಂಬುದು ಯಾರಿಗೂ ಗೊತ್ತಿಲ್ಲ. ಸತ್ಯ ಗೊತ್ತಿರೋದಾದ್ರೆ ಯಾರು ಪಾಪ ಮಾಡಲಿಕ್ಕೆ ಹೋಗುದಿಲ್ಲ. ದಟ್ಸ್ ವೈ ಯು ಆರ್ ಡೋಂಟ್ ಬ್ಲೇಮ್ ಅದರ್ಸ್. ಸತ್ಯ ಗೊತ್ತಿಲ್ಲ, ಅದರಿಂದ ನೀನು ಸತ್ಯ ಗೊತ್ತಿಲ್ಲದವನ್ನ ನೀನು ತಿರಸ್ಕಾರ ಮಾಡಬೇಡ, ಅವನನ್ನು ದೂಷಿಸಿ ನಿಂದಿಸಬೇಡ. ಯು ಡೋಂಟ್ ನೋ ವಾಟ್ ಇಸ್ ದ ಟ್ರೂತ್. ವಾಟ್ಸ್ ಲವ್, ವಾಟ್ಸ್ ಫರ್ಗಿವ್ನೆಸ್, ವಾಟ್ ಇಸ್ ಗಾಡ್, ಈಸ್ ಡೋಂಟ್ ನೋ. ಅವನಿಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಹೆಸರಿದೆ ಇವರು ಏನು ಮಾಡುತ್ತಿದ್ದಾರೆಂದು ಇವರ ಅರಿಯರು, ಇವರನ್ನ ಕ್ಷಮಿಸಿರಿ. ಪರಿಸಾಯರಿದ್ರು, ಸದುಕಾಯರಿದ್ರು, ಧರ್ಮಶಾಸ್ತ್ರಿಗಳಿದ್ರು, ಯಾಜಕರಿದ್ದರು, ಯೇಸು ಹಿಂಬಾಲಿಸಿದಂತ ಸಾವಿರಾರು ಜನರಿದ್ದರು. ಒಂದೇ ಒಂದು ಪ್ರಸಂಗದಲ್ಲಿ ನಾವು ನೋಡ್ತೇವೆ, ಬರೀ ಹೆಂಗಸರ ಸಂಖ್ಯೆ 5,000 ಇತ್ತು. ಗಂಡಸರಿಲ್ಲ, ಮಕ್ಕಳಿಲ್ಲ, ಮುದುಕರಿಲ್ಲ, ಮುದುಕಿಯರಿಲ್ಲ. ಆಗ ಯೇಸುವಿನ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಎಷ್ಟು ಸಾವಿರ ಜನ ಹಿಂದೆ ಹೋಗಿರಬಹುದು.
ಅಷ್ಟು ಸಾವಿರ ಜನರ ಬಾಯಿಗಳು ಯಾಕೆ ಕಟ್ಟಿ ಹಾಕಲ್ಪಟ್ಟಿತ್ತು? ಅಷ್ಟು ಜನ ಮುಗಿಬಿದ್ದಿದ್ದರೆ ಯೇಸುವಿನ ಶಿಲುಬೆಗೆ ಜಡಿಯಲು ಸಾಧ್ಯವಾಗುತ್ತಾ ಇತ್ತ? ಯೇಸುವನ್ನು ಕಟ್ಟಿ ಹಾಕಲು ಸಾಧ್ಯವಾಗುತ್ತಾ ಇತ್ತ? ಕೊರಡೆಗಳಿಂದ ಒಡೆಯಲು ಸಾಧ್ಯವಾಗುತ್ತಾ ಇತ್ತ? ಅವರನ್ನ ಶಿಲುಬೆಗೆ ಜಡಿಯಲು ಸಾಧ್ಯವಾಗುತ್ತಾ ಇತ್ತ? ಜನ 50 ಜನ ಮುಗಿ ಬಿದ್ದಿದ್ರು, 100 ಜನ ಮುಗಿ ಬಿದ್ದಿದ್ದರು. ಯೇಸುನೇನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಕಾರಣ ಯೇಸು ಸಾಯುವುದು ದೈವ ಚಿತ್ತವಾಗಿತ್ತು. ದಟ್ಸ್ ಅ ಪ್ಲಾನ್ ಆಫ್ ಗಾಡ್. ದೇವರ ಇಚ್ಛೆ ಆಗಿತ್ತು ಯೇಸು ಸಾಯುವುದು. ಅದರಿಂದ ಈ ಕಾನ್ಸೆಪ್ಟ್ ಯೇಸು ಹೇಳಿದರು. ಜೀಸಸ್ ಇಸ್ ಟೆಲ್ಸ್, ಅಪ್ಪ ಇವರೇನು ಮಾಡುತ್ತಿದ್ದಾರೆಂದು ಇವರು ಅರಿಯರು, ಇವರನ್ನ ಕ್ಷಮಿಸಿರಿ. ನೋಬಡಿ ಕೆನ್, ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ನಾನೇನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವರು ಏನು ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಯೇಸು ಹೀಗೆ ಸಾಯಬೇಕೆಂಬುದು ಯಾರಿಗೂ ಗೊತ್ತಿಲ್ಲ. ಯೇಸುವಿನ ಪಾಪದ ಮರಣಕ್ಕೆ ಯಾರೂ ಕಾರಣರಲ್ಲ. ಯಾಕಂದ್ರೆ ಅದು ದೈವ ನಿಯಮವಾಗಿತ್ತು. ಯೇಸು ಸಾಯಬೇಕೆಂಬುದು ದೈವ ನಿಯಮವಾಗಿತ್ತು. ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಸಾಯಬೇಕೆಂಬುದು ಯೇಸು ದೇವರ ನಿಯಮವಾಗಿತ್ತು. ಅದರಿಂದ ಯಾರು ಅದನ್ನು ತಡೆಯಲು ಸಾಧ್ಯವಿಲ್ಲ, ಸಾಧ್ಯವಾಗಲಿಲ್ಲ. ಪ್ರಿಯರೇ, ಈ ಮಧ್ಯಾಹ್ನದ ವೇಳೆಯಲ್ಲಿ ಈ ಸ್ವರ್ಗೀಯ ಯಾತ್ರೆಯ ಸ್ವರ್ಗೀಯ ಮನಸ್ಸು ಶುಶ್ರೂಷೆಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಎಷ್ಟು ಜನ ನಾವು ಕಿವಿಯಿಂದ ಕೇಳ್ತೇವೋ ಅಥವಾ ಎಷ್ಟು ಜನ ಕಿವಿಯಿಂದ ಕೇಳಿ ಬಿಟ್ಟು ಬಿಡ್ತೀವಿ ನಮಗೆ ಗೊತ್ತಿಲ್ಲ. ಪ್ರಿಯ, ನಮಗೆ ಬೇಕು ದೇವರ ಆತ್ಮರ ಅನುಭವ. ನಾನು ಪದೇ ಪದೇ ಹೇಳೋದಿಷ್ಟೇನೆ. ನನಗೆ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಸ್ನೇಹಿತರು, ಪರಿಸರ, ಎಲ್ಲರಿಗೂ ನಾನು ಹೇಳೋದಿಷ್ಟೇನೆ. ನಿನ್ನಲ್ಲಿ ದೇವರ ಪ್ರಸನ್ನತೆ ಇದ್ರೆ, ನಿನ್ನಲ್ಲಿ ದೇವರ ಪ್ರಸನ್ನತೆ ವಾಸವಾಗಿದ್ರೆ, ಇಫ್ ಯು ರಿಸೀವ್ ದ ಹೋಲಿ ಸ್ಪಿರಿಟ್, ನೀನು ಪವಿತ್ರ ಆತ್ಮವನ್ನು ಪಡೆದುಕೊಂಡಿದ್ದರೆ ನಿನ್ನಲ್ಲಿ ಪ್ರೀತಿ, ಕ್ಷಮೆ ಇದು ಹರಿದು ಬರುತ್ತಾ ಇರುತ್ತದೆ. ದಟ್ಸ್ ಅ ಫ್ಲೋಯಿಂಗ್ ಎವ್ರಿ ಟೈಮ್, ಎವ್ರಿ ಡೇ. ಅದು ಎಲ್ಲಾ ಸಮಯದಲ್ಲಿ, ಎಲ್ಲೇ ಆ ದಿನದಲ್ಲೂ ಅದು ಹಾಗೇ ಹರಿದು ಬರುತ್ತಾ ಇರುತ್ತದೆ. ಈ ಪವಿತ್ರಾತ್ಮ ನಿನ್ನಲ್ಲಿ ಬರುವಾಗಲೇ ನೀನೆಲ್ಲ ಅನುಭವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ದೇವರು ನಿನ್ನನ್ನು ಪ್ರೀತಿಸುತ್ತಾರೆ ಎಂಬ ಸಂಕೇತಗಳೇ ನಾನು ಹೇಳಿದಾಗಲೇ ಕುಸಿದು ಬೀಳುವುದು, ಅನುಭವಗಳಾಗುವುದು. ಆದರೆ ಅಲ್ಲಿಯೂ ನಾವು ತಿಳಿದುಕೊಳ್ಳದೆ ಆ ಒಂದು ಕ್ಷಣವನ್ನು ಅನುಭವಿಸಿ ಬಿಟ್ಟು ಬಿಡ್ತೇವೆ. ದೇವರಲ್ಲಿ ಹೇಳ್ತಾರೆ, ನೀನು ನನ್ನನ್ನು ತಿರುಗಿ ನೋಡು, ನನ್ನ ಹಿಂದೆ ಬಂದು ಬಿಡು ಎಂಬುದಾಗಿ. ಯಾಕೋಬನನ್ನು ನೋಡುತ್ತೇವೆ, ರಾತ್ರಿಯೆಲ್ಲ ದೇವರನ್ನು ಯುದ್ಧ ಮಾಡುತ್ತಾನೆ. ಕೊನೆಗೆ ಅವನು ಹೇಳುತ್ತಾರೆ, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನ ಬಿಡುತ್ತೆ. ಹೇಳ್ತಾರೆ, ಬಿಟ್ಟು ಬಿಡು, ನನ್ನನ್ನು ಬಿಟ್ಟು ಬಿಡು, ಸಮಯವಾಯಿತು, ಬೆಳಗಾಯಿತು, ಬಿಟ್ಟು ಬಿಡು. ಇಲ್ಲ, ನಾನು ಬಿಡುವುದಿಲ್ಲ. ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ದಟ್ಸ್ ಎ ಪ್ರೇಯರ್, ದಟ್ಸ್ ಎ ರಿಯಲ್ ಆಫ್ ಪ್ರೇಯರ್. ಅದು ಸತ್ಯದ ಪ್ರಾರ್ಥನೆ, ರಿಯಾಲಿಟಿ ಆಫ್ ಪ್ರೇಯರ್. ನಾವು ಪ್ರಾರ್ಥಿಸುವಾಗ ದೇವರನ್ನ ಪಡೆದುಕೊಳ್ಳುವುದಕ್ಕಾಗಿ ಪ್ರಾರ್ಥಿಸಬೇಕು. ನೀವು ನನ್ನನ್ನು ಆಶೀರ್ವದಿಸದೆ ನಾನು ಬಿಡುವುದಿಲ್ಲ ಸ್ವಾಮಿ, ಕುಳಿತುಕೊಳ್ಳಬೇಕು. ನಾಟ್ ಇನ್ ಒನ್ ಮಿನಿಟ್ ಆರ್ 2 minutes 5 minutes, ಗಂಟೆಗಟ್ಟಲೆ ಅನುಭವಿಸಬೇಕು. ಗಂಟೆಗಟ್ಟಲೆ ನಿನಗೆ ಗೊತ್ತಾಗಬಾರ್ದು. ಅದು 2 ಗಂಟೆ 3 ಗಂಟೆ ತಾಸಾಗಿದ್ರು ನೀನು ಕಣ್ಣು ಬಿಡುವಾಗ ನೀನು ಪ್ರಾರ್ಥನೆ ಮಾಡಿದ್ದು ನಿನಗೆ ಅನಿಸ್ಬೇಕು, ನಾನು ಬರೀ ಒಂದು 5 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡಿದೆ ಅಷ್ಟೇ ಎಂಬುದಾಗಿ. ನಾನು 5 ನಿಮಿಷ ಪ್ರಾರ್ಥನೆ ಮಾಡಿದೆ ಅಂತ ಆಗ್ಬೇಕು. ಆದರೆ ಆ ಅನುಭವ 3 ಗಂಟೆಗಳು ಮೀರಿರ್ತದೆ ಪ್ರಿಯರೇ. ಇದು ನನ್ನ ಜೀವಂತ ಅನುಭವಗಳು. ಅದರಿಂದ ನೀವು ಪ್ರಾರ್ಥಿಸುತ್ತೀರಿ ಎಂಬುದಾದರೆ ಕೇವಲ ನಿಮ್ಮ ಪ್ರಾರ್ಥನೆ ಶಬ್ದವಾಗಬಾರದು. ದೇವರ ಪ್ರಸನ್ನತೆ ನೀನು ಅನುಭವಿಸಬೇಕಾದರೆ ನಿನ್ನ ಶಬ್ದದ ಪ್ರಾರ್ಥನೆಯಲ್ಲಿ ನೀನು ಅನುಭವಿಸಲಿಕ್ಕೆ ಆಗುವುದಿಲ್ಲ, ಹಾಗೂ ನೀನು ಪ್ರಸನ್ನತೆಯನ್ನು ತುಂಬಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯು ನಾಟ್ ಗೆಟ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಿನ್ನಲ್ಲಿ ಯಾವಾಗಲೂ ನೋವುಗಳೇ ಇರ್ತದೆ. ಎನಿ ಟೈಮ್ ಸ್ಟೇ ಇನ್ ದ ಫೀಲಿಂಗ್ಸ್, ಪೇನ್ಸ್ and struggles
ಅಂಡ್ ಸಿಕ್ನೆಸ್. ಯಾವಾಗಲೂ ನಿನ್ನಲ್ಲಿ ಹೋರಾಟಗಳು, ಸಮಸ್ಯೆಗಳು, ರೋಗಗಳು ನನ್ನಲ್ಲಿ ನಿಮ್ಮಲ್ಲಿ ಉಲ್ಪಣವಾಗ್ತಾನೆ ಇರ್ತದೆ. ಯಾಕೆ? ವೈ ಆರ್ ನಾಟ್ ಚೇಂಜ್ ದ ಲೈಫ್? ಯಾಕೆ ಜೀವನ ಬದಲಾವಣೆ ಆಗ್ತಾ ಇಲ್ಲ? ಇಷ್ಟು ಪ್ರಾರ್ಥಿಸ್ತಾನೆ. ಕೆಲವು ಸರಿ ಹೇಳೋದುಂಟು, ದೇವರಿಚ್ಛೆ, ಅದಕ್ಕೆ ನನಗೆ ಇಲ್ಲ ಇಲ್ಲ ಇಲ್ಲ. ದೇವರು ಯಾರನ್ನು ರೋಗಿಯಾಗಿಸುವುದಕ್ಕಾಗಿ ಈ ಲೋಕದಲ್ಲಿ ಬರಲಿಲ್ಲ. ಯಾರು ದಾರಿದ್ರ್ಯರಾಗಿ ಜೀವಿಸುವುದಕ್ಕಾಗಿ ದೇವರು ಬಿಡಲಿಲ್ಲ. ಎಲ್ಲರನ್ನು ಆಶೀರ್ವದಿಸುವುದಕ್ಕಾಗಿ ದೇವರು ಕರೆದರು. ನೀನು ದೇವರೊಂದಿಗೆ ಇರುತ್ತೀಯಾ ಎಂಬುದಾದರೆ, ನಿನ್ನ ಪ್ರಾರ್ಥನೆಯ ಖಚಿತವಾಗಿ ಶಕ್ತಿಯುತವಾಗಿದೆ ಎಂಬುದಾದರೆ, ದೇವರು ನಿನ್ನನ್ನು ಎಲ್ಲಾ ಕೋನಗಳಲ್ಲಿ ನಿನ್ನನ್ನು ಸಂರಕ್ಷಿಸುವರು. ನೀನು ದೇವರನ್ನು ಅನುಭವಿಸಲು, ನೀನು ಯಾರ ಮೇಲೆ ವೈರಾಗ್ಯ ಸಾಧಿಸಲು ಸಾಧ್ಯವಾಗುವುದೇ ಇಲ್ಲ. ಯಾರ ಮೇಲೆ ನೀನು ಹಾಗೆತನ ತೋರಿಸಲು ಸಾಧ್ಯವಾಗುವುದೇ ಇಲ್ಲ. ಯಾರಿಗೂ ನಿನ್ನ ಕೆಡಕಲು ಬಯಸಲು ಸಾಧ್ಯವಾಗುವುದೇ ಇಲ್ಲ. ಯಾರನ್ನು ನೀನು ದೂಷಿಸಿ ನಿಂದಿಸಲು ಸಾಧ್ಯವಾಗುವುದಿಲ್ಲ. ದಟ್ಸ್ ಎ ಟ್ರೂತ್ ಆಫ್ ಪ್ರೇಯರ್. ಇದು ಪ್ರಾರ್ಥನೆಯ ಸತ್ಯ. ನಾನು ಎಲ್ಲವನ್ನ ಮಾಡಿ ಬರೇ ದೂಷಣೆ ಮಾಡ್ತಾ, ಬರೀ ಕೆಟ್ಟದನ್ನ ಚಿಂತೆ ಮಾಡ್ತಾ, ನಾನೇ ಸರಿ, ನಂದೇ ಸರಿ ಎಂದು ಎಷ್ಟು ಕಾಲಗಳು ನಾನು ಪ್ರಾರ್ಥಿಸುತ್ತೇನೋ ಅಷ್ಟು ಕಾಲಗಳು ಸಹ ವೇಸ್ಟ್ ಆಫ್ ಟೈಮ್. ಅವೆಲ್ಲವೂ ಕಳೆದು ಹೋಗುವಂತಹ ಸಮಯಗಳು. ದಟ್ಸ್ ನಾಟ್ ವ್ಯಾಲ್ಯೂ ದ ಟೈಮ್. ಅದು ಸಮಯವಲ್ಲ, ಉನ್ನತವಾದ ಸಮಯ, ಬೆಲೆ ಬಾಳುವ ಸಮಯವಲ್ಲ. ನಾನು ದೇವರನ್ನು ಅನುಭವಿಸಬೇಕಾದರೆ ನನ್ನ ಪ್ರಾರ್ಥನೆ ಶಕ್ತಿಯಾಗಿರಬೇಕು. ಯೇಸುವನ್ನ ಅನುಭವಿಸಬೇಕು. ಬಾಯಿಲಿ ಮಾತ್ರ ಪ್ರಾರ್ಥನೆ ಇದ್ಕೊಂಡು ಏನೇನೋ ಲೋಕನ ಚಿಂತನೆ ಮಾಡಿಕೊಂಡ್ರೆ ಅದು ಪ್ರಾರ್ಥನೆ ಇಲ್ಲ. ಪ್ರಿಯ ಸಹೋದರನೇ, ಸಹೋದರಿಯೇ, ನಮಗೆ ಪ್ರಾರ್ಥನಾ ಅನುಭವ ಬೇಕು. ಎಲಿಯನ ಪ್ರಾರ್ಥನೆಯನ್ನು ನಾವು ನೋಡಿದ್ದೇವೆ. ಎಲೀಷನ ಪ್ರಾರ್ಥನೆಯನ್ನು ನಾವು ನೋಡಿದ್ದೇವೆ. ಅಬ್ರಹಾಮನ ಪ್ರಾರ್ಥನೆಯನ್ನು ನಾವು ನೋಡಿದ್ದೇವೆ. ಅವರ ವಿಶ್ವಾಸಗಳನ್ನು ನಾವು ನೋಡಿದ್ದೇವೆ. ದೇವರ ಅವರ ಮೂಲಕವಾಗಿ ಮಾಡಿದ ಮಹತ್ ಕಾರ್ಯಗಳನ್ನು ನಾವು ಕೇಳಿದ್ದೇವೆ. We are all listen that persons the words. ಪ್ರಾರ್ಥನೆ ಎಂಬುದು ನಾಟ್ ಎ ಟೈಮ್ ಪಾಸ್, ಸಮಯ ಕಳೆಯುವುದಕ್ಕಾಗಿ ಅಲ್ಲ. ಪ್ರಾರ್ಥನೆ ಎಂಬುದು ನಾನು ದೇವರನ್ನು ಹುಡುಕಿ ಹೋಗುವಂಥದ್ದು ಹಾಗೂ ದೇವರು ನನ್ನನ್ನು ಹುಡುಕಿ ಬರುವಂಥದ್ದು. ಪ್ರಾರ್ಥನೆ ಎಂಬುದು ನಾನು ದೇವರನ್ನು ಹುಡುಕಿ ಹೋಗುವಂಥದ್ದು ಹಾಗೂ ದೇವರು ನನ್ನನ್ನು ಹುಡುಕಿ ಬರುವಂಥದ್ದು. ಸೊ ಹಾಗೆ ದೇವರು ನಾನು ಸತ್ಸಂಬಂಧದಲ್ಲಿ ಒಂದಾಗುವಂಥದ್ದು. ಆಗ ಮಾತ್ರ ನನ್ನ ದೇವರ ಪ್ರಸನ್ನತೆಯನ್ನು ಅನುಭವಿಸಲು ಸಾಧ್ಯ. ಆಗ ಮಾತ್ರ ನಾನು ಜ್ವಲಿಸಲು ಸಾಧ್ಯ. ಆಗ ಮಾತ್ರ ನನ್ನ ಬೆಂಕಿಯಂತೆ ಕಾಣಲು ಸಾಧ್ಯ. ಆಗ ಮಾತ್ರವೇ ನನ್ನಲ್ಲಿ ಒಂದು ಅಭಿಷೇಕವು ಅನುಭವಿಸಲು ಸಾಧ್ಯ. ಆಗ ಮಾತ್ರವೇ ನನ್ನನ್ನು ನೋಡುವಾಗ, ನಿಮ್ಮನ್ನು ನೋಡುವಾಗ ಪ್ರತಿಯೊಬ್ಬರು ಒಂದು ಅನುಭವವನ್ನು ಪಡೆಯಲು ಸಾಧ್ಯ. ನೋಡಿ, ಮತ್ತೆ ಮೇಲೆ ಮರಿ ಎಲಿಜಬೆತ್ ಅಮ್ಮನನ್ನು ಸಂಧಿಸುತ್ತಾರೆ. ಇತ್ತ ದೇವದೂತರು, ಗಾಬ್ರಿಯಲ್ ದೂತರು ಮತ್ತೆ ಮೇರನ್ನು ಸಂಧಿಸುತ್ತಾರೆ. ನಮೋ ಮರಿಯ, ದೈವಾನುಗ್ರಹ ಭರಿತಳೆ, ಫುಲ್ ಆಫ್ ಗ್ರೇಸ್, ಫುಲ್ ಆಫ್ ಗ್ರೇಸ್. ಹೇರ್ ಮೇರಿ, ಫುಲ್ ಆಫ್ ಗ್ರೇಸ್, ಗಾಡ್ ಇಸ್ ವಿತ್ ಯು. ದೇವರು ನಿನ್ನೊಡನೆ ಇದ್ದಾರೆ. ಫುಲ್ ಆಫ್ ಗ್ರೇಸ್, ದೈವಾನುಗ್ರಹ ಭರಿತಳ. ಸೊ ನೋಡಿ, ಆ ವಾಕ್ಯ ಹೇಳುದು ಸರ್, ಆದರೆ ಅದನ್ನು ಅನುಭವಿಸಬೇಕು ಪ್ರಿಯರೇ. ಗಾಬ್ರಿಯಲ್ ದೂತರು ಮಾತೆ ಮರನ್ನ ನೋಡಿ ಹೇಳ್ತಾರೆ, ದೈವಾನುಗ್ರಹ ಭರಿತಾಳೆ. ಗಾಬ್ರಿಯಲ್ ದೂತರಿಗೆ ಮಾತೆ ಮರರು ಅಷ್ಟು ಪ್ರೆಸೆನ್ಸ್ ಆಗಿ ಕಂಡ್ರು. ದೈವಾನುಗ್ರಹ ಅಂದ್ರೆ ದೇವರ ಅನುಗ್ರಹ ಮಾತೆಯಲ್ಲಿ ತುಂಬಿಕೊಂಡಿತ್ತು. ಇವತ್ತು ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟೋ ಜಪ್ಸಲ ಮಾಡ್ತಾ ಇದ್ದೇವೆ. ಯಾವ ಅನುಭವ ತುಂಬಿಕೊಳ್ತಾ ಇದೆ? ಬಾಯಿ ಶುದ್ಧ ಇಲ್ಲ, ಚಿಂತೆ ಶುದ್ಧ ಇಲ್ಲ, ಕೈ ಶುದ್ಧ ಇಲ್ಲ, ಕಾಲು ಶುದ್ಧ ಇಲ್ಲ, ದೇಹ ಶುದ್ಧ ಇಲ್ಲ. ದೂರುಗಳು ತಪ್ಪಿಲ್ಲ, ಅಪಾಸ್ಯಗಳು ತಪ್ಪಿಲ್ಲ, ದೂಷಣೆ ತಪ್ಪಿಲ್ಲ, ನಿಂದನೆ ತಪ್ಪಿಲ್ಲ, ವೈರಾಗ್ಯ ತಪ್ಪಿಲ್ಲ, ಮನಸ್ತಾಪ ತಪ್ಪಿಲ್ಲ. ಎಲ್ಲಿಂದ ದೈವಾನುಗ್ರಹ ಪಡೆಯಲಿಕ್ಕೆ ಸಾಧ್ಯ? ನೋಡಿ, ದೇವದೂತರು ಹೇಳ್ತಾ ಇದ್ದಾರೆ, ಹೇಲ್ ಮೇರಿ ಫುಲ್ ಆಫ್ ಗ್ರೇಸ್. ಓ, ತಲೆಯೆಲ್ಲ ಕಿತ್ತೋಗ್ತದೆ ನನಗೆ ಈ ಪದ ಕೇಳಬೇಕಾದ್ರೆ. ಹೇಲ್ ಮೇರಿ ಫುಲ್ ಆಫ್ ಗ್ರೇಸ್. ಓ, ಎಂತ ಶಕ್ತಿ ನೋಡಿಯಪ್ಪ.
ಮಾತೆ ಮರಿ ಎಷ್ಟು ಜ್ವಲಿಸಿರ್ಬೋದು. ಆ ಪ್ರಸನ್ನತೆ, ಆ ದೇವರ ಪ್ರಸನ್ನತೆ ಎಷ್ಟರ ಮಟ್ಟಿಗೆ ಮಾತೆಯಲ್ಲಿ ತುಂಬಿಕೊಂಡಿರ್ಬೋದು. ಸೊ ದಟ್ ಆ ಸಮಯ ಈಸ್ ರಿಸೀವ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಮಾತೆ ಅನುಭವಿಸಿದರು. ಶಿ ಗೆಟ್ ದ ಹೋಲಿ ಸ್ಪಿರಿಟ್. ಅವಳ ಮುಖ ಬದಲಾವಣೆ, ಅವಳ ದೇಹ ಬದಲಾವಣೆ, ಅವಳ ಸ್ವಭಾವ ಬದಲಾವಣೆ. ಎಂಥದ್ದು ಯೋಚನೆ ಮಾಡಿ ಪ್ರಿಯರೇ. ಫುಲ್ ಆಫ್ ಗ್ರೇಸ್, ದೈವಾನುಗ್ರಹ ಭರಿತಳು. ಓಹ್, ಎಂತ ಪದಪ. ನೋಡಿ, ಇದನ್ನ ಒತ್ತುಕೊಂಡು ಪ್ರಭು ಯೇಸುವನ್ನ ಆಕೆ ಸ್ವೀಕಾರ ಮಾಡ್ತಾಳೆ. ಜೆರುಸಲೇಮಿನ ಆಲಯದಲ್ಲಿ ಕುಳಿತು ತಾಯಿ ಪ್ರಾರ್ಥಿಸ್ತಾ ಇದ್ಳು. ಎನಿ ಟೈಮ್ ಅವಳು ಕೀರ್ತನೆಗಳನ್ನು ಓದ್ತಾ ಇದ್ಲು, ಪ್ರಾರ್ಥನೆ ಮಾಡ್ತಾ ಇದ್ಲು. ದೇವರ ಪ್ರಸನ್ನತೆಯನ್ನು ಆಕೆ ಅನುಭವಿಸ್ತಾಳೆ. ಆ ಪ್ರಸನ್ನತೆ ಹಾಗೆಯೇ ಸ್ವರ್ಗದಿಂದ, ನೋಡಿ, ಆ ಪ್ರಸನ್ನತೆ ಸ್ವರ್ಗದಿಂದ ಇಳಿದು ಬರ್ತದೆ. ಅದು ವಾಕ್ಯವಾಗಿ ಇಳಿದು ಬಂದ, ಅನಾದಿಯಿಂದ ವಾಕ್ಯ, ಅನಾದಿಯಲ್ಲಿ ವಾಕ್ಯವಾದಂತ, ಆದಿಯಲ್ಲಿ ವಾಕ್ಯವಾದಂತ ಆ ಶಕ್ತಿ, ಆ ಪ್ರೆಸೆನ್ಸ್, ದೈವರ ಅನುಗ್ರಹದ ಮೂಲಕವಾಗಿ ಆಕೆಯ ಗರ್ಭದಲ್ಲಿ ಇಳಿದು ಬರ್ತದೆ. ಅಮೇನ್, ಅಮೇನ್, ಅಮೇನ್. ಹಾಲೆಲೂಯ, 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 ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆ ಮಾತೆ ಆ ಪವಿತ್ರ ಆತ್ಮನ ಪಡೆದುಕೊಂಡು ಎಲಿಜಬೆತ್ ಅಮ್ಮನ ಬಳಿ ಓಡುತ್ತಾರೆ. ಶಿ ಗೋಸ್ ಟು ಮೀಟ್ ಎಲಿಜಬೆತ್. ಶಿ ಈಸ್ ಆಲ್ಸೋ ಮಕ್ಕಳಿಲ್ಲದವಳು. ಆದರೆ ಅದೇ ಗಾಬ್ರಿಯಲ್ ದೂತರು ಜಕ್ಕರಿಯ ಮೂಲಕವಾಗಿ ಮಾತಂಡಿ ಒಂದು ಸಂತತಿಯನ್ನು ಕೊಡ್ತಾರೆ. ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸಲು ಬಂದಂತಹ ಯೌವನನ್ನ ಪಡೀಲಿಕ್ಕೆ. But Mother Mary, when visit Elizabeth, ಯಾವಾಗ ಮಾತೆ ಮರಿಯಮ್ಮನವರು ಎಲಿಜಬೆತ್ ಅನ್ನು ಸಂಧಿಸಿದರು, ಯಾವಾಗ ಮಾತೆ ಮರಿಯಳ ಶಬ್ದವನ್ನ ಎಲಿಜಬೆತ್ ಕೇಳಿದರು, ನೋಡಿ, ಸಂಧಿಸಿದರು. ಆಗ ಮಾತೆ ಮರಿಯಮ್ಮನವರು ಮನೆಯೊಳಗೆ ಹೋಗಲಿಲ್ಲ. ಮನೆಯ ಬಾಗಿಲು ನಿಂತು ಅವರು ಕರೆಯಲು, ಎಲಿಜಬೆತ್ ಆಕೆಯನ್ನು ಕರೆಯಲು, ಆ ಸಂಬಂಧಿಗಳನ್ನು ಕರೆಯಲು, ಆ ಕ್ಷಣ ಆ ಶಬ್ದದಲ್ಲಿ ಅವರಲ್ಲಿದ್ದಂತಹ ಪ್ರೆಸೆನ್ಸ್, ಆ ದೇವರ ಪವಿತ್ರಾತ್ಮ ಶಕ್ತಿ, ಆ ಶಕ್ತಿ ನೇರವಾಗಿ ಎಲಿಜಬೆತ್ ಅಮ್ಮಳ ಗರ್ಭದಲ್ಲಿ ನುಗ್ಗುತ್ತದೆ. ಅಲ್ಲಿರುವಂತಹ ಜೀವಕ್ಕೆ ಶಕ್ತಿಯನ್ನು ಕೊಡುತ್ತದೆ. ಆಕೆಯ ಗರ್ಭದಲ್ಲಿರುವಂತಹ ಶಿಶು ಕುಪ್ಪಳಿಸಿತ್ತು, ಅಂದರೆ ಯೇಸುವನ್ನ ಸಾಷ್ಟಾಂಗವೆರಗಿತ್ತು. ಎಲಿಜಬೆತ್ ಅವಳು ಸಹ ಪವಿತ್ರಾತ್ಮದಿಂದ ತುಂಬಿದಳು. ಸ್ತ್ರೀಯರೆಲ್ಲಾ ನೀನು ಧನ್ಯಳು, ನಿನ್ನ ಕರಳು ಕುಡಿ ಧನ್ಯ. ಪ್ರಿಯರೇ, ನಾನು ಪ್ರಾರ್ಥನೆ ಕೇವಲ ಶಬ್ದದ ಪ್ರಾರ್ಥನೆಯಿಂದ ಪ್ರಯೋಜನವಿಲ್ಲ. ನಮಗೆ ಶಕ್ತಿಯ ಪ್ರಾರ್ಥನೆ ಬೇಕು. ಆ ಶಕ್ತಿಯ ಪ್ರಾರ್ಥನೆ ನಮಗೆ ಅನುಭವವಾಗಬೇಕು. ಶಕ್ತಿಯ ಪ್ರಾರ್ಥನೆ ಬೇಕು. ಆ ಶಕ್ತಿಯ ಪ್ರಾರ್ಥನೆ ನಮಗೆ ಅನುಭವವಾಗಬೇಕು. ನೋಡಿ, ನೀವು ಚಿಕ್ಕ ಪುಟ್ಟ ಮಂದಿಯಾಗಿ ಈ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಕೇಳುವವರು ಮಾತ್ರ ಇದನ್ನು ಅನುಭವಿಸಲಿಕ್ಕೆ ಸಾಧ್ಯ. ಆದರೆ ಬರೀ ಕೇಳಿ ಕೂತ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಈ ಒಂದು ಸೆಷನ್ ಅನ್ನು ನೀವು ಕೇಳ್ತಾ ಇದ್ದೀರಿ, ಆದರೆ ಈ ಸೆಷನ್ ನೀವು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಆದರೆ, ಈ ಸೆಷನ್ ನೀವು ಹಿಡಿದುಕೊಂಡದ್ದೇ ಆದರೆ, ಈ ಕೇಳ್ತಾ ಇರುವಂತಹ ಸೆಷನ್ ಮೂಲಕವಾಗಿ ನೀವು ನಡಿಲಿಕ್ಕೆ ನಿಮ್ಮನ್ನು ಸಿದ್ಧಪಡಿಸಿಕೊಂಡದ್ದೇ ಆದರೆ, ನೀವು ಪವಿತ್ರ ಆತ್ಮನ ಹೇಗೆ ಅನುಭವಿಸ್ತೀರಿ ಅಂದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮನ್ನು ನೋಡುವವರು ಸಹ ನಿಮ್ಮನ್ನು ಕುರಿತು ಯಾವ ವಿಧದಲ್ಲಿ ಹೊಗಳುತ್ತಾರೆ ಎಂಬುದನ್ನು ಕೇಳಲಿಕ್ಕೆ ಆಗುವುದಿಲ್ಲ. ಇನ್ನೊಬ್ಬರ ಮುಂದೆ ನೀವು ಎಷ್ಟು ಪ್ರಸನ್ನರಾಗಿ ಇರ್ತೀರಿ ಎಂಬುದನ್ನ, ಓಹ್, ಐ ಕಾಂಟ್ ಬಿಲೀವ್. ಪ್ರಿಯ, ನಮಗೆ ಅನುಭವ ಆಗಬೇಕು.
ಬರೀ ಪ್ರಾರ್ಥನೆಯಲ್ಲ ನಮ್ಮ ಜೀವಿತದ ಅನುಭವ, ಬರೀ ಪ್ರಾರ್ಥನೆ ಅಲ್ಲ, ಆ ಪ್ರಾರ್ಥನೆಯಲ್ಲಿರುವಂಥ ಜೀವ ನಮಗೆ ಬೇಕು. ಆ ಪ್ರಾರ್ಥನೆಯಲ್ಲಿರುವಂಥ ಜೀವವನ್ನು ನಾವು ಪಡೆದುಕೊಳ್ಬೇಕು. ಪ್ರಾರ್ಥನೆ ಎಂಬುದು ದೇವರಿಗೂ ನಮಗೂ ಉಂಟು ಮಾಡುವ ಒಂದು ಜೀವ ಸಂಬಂಧ. ದಟ್ಸ್ ಅ ರಿಲೇಶನ್ಶಿಪ್ ಆಫ್ ಗಾಡ್. ಪ್ರೇಯರ್ ಈಸ್ ರಿಲೇಶನ್ಶಿಪ್ ಆಫ್ ಗಾಡ್. ದೇವರಿಗೂ ನಮಗೂ ಒಂದು ಸಂಬಂಧವನ್ನು ಉಂಟು ಮಾಡುವಂಥದ್ದು ಪ್ರಾರ್ಥನೆ. ಅದರಿಂದ ದೇವರು ಸ್ವಾರ್ಥದ ಪ್ರಾರ್ಥನೆಯನ್ನು ಆಲಿಸುವುದಿಲ್ಲ. ದೇವರಿಗೆ ನಾನು ಮೆಚ್ಚುಗೆ ಆಗಬೇಕಾದ್ರೆ ಆ ಪ್ರಾರ್ಥನೆನೇ ಬೇರೆ. ಅದನ್ನು ನಾವು ನಾಳೆ ಚಿಂತಿಸುವ. ನನ್ನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗಬೇಕಾಗಿರೋದು ಅಂದರೆ ಏನು ಮಾಡಬೇಕು, ಅಥವಾ ಯಾವುದು ದೇವರಿಗೆ ಮೆಚ್ಚುಗೆ ಆದ ಪ್ರಾರ್ಥನೆ, ನಾಳೆ ನಾವು ಚಿಂತಿಸುವ. ಅದರಿಂದ ಈ ಒಂದು ಸೆಷನ್ನ ಕೇಳಿ. ಎಷ್ಟು ಜನರ ಒಳಗೆ ಹೋಗ್ತದೆ ನನಗೆ ಗೊತ್ತಿಲ್ಲ. ಕೇಳುವಾಗ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಕೇಳುವಾಗ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಇದನ್ನು ಪಡೆದುಕೊಂಡಾಗ ನಿಮ್ಮ ಆತ್ಮ ಹೇಳುತ್ತದೆ, ಹಾ, ನಾನೆಷ್ಟು ಚೆನ್ನಾಗಿದ್ದೇನೆ, ನಾನೆಷ್ಟು ಸೌಂದರ್ಯವಾಗಿದ್ದೇನೆ, ನಾನೆಷ್ಟು ಆಕರ್ಷಣೆಯಾಗಿದ್ದೇನೆ, ನನ್ನ ಕಣ್ಣುಗಳು ಎಷ್ಟು ಜನರಿಗೆ ಆಕರ್ಷಣೆಯಾಗಿದೆ, ನಾನೆಷ್ಟು ಜನರ ಕಣ್ಣುಗಳಿಗೆ ಆಕರ್ಷಣೆಯಾಗಿದ್ದೇನೆ. ಇವುಗಳನ್ನು ಪ್ರಕಟಿಸುತ್ತದೆ. ಅದನ್ನು ಪ್ರಿಯರೇ ಆಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ ಹಾಗೂ ಪರರಿಗೆ ಶೇರ್ ಮಾಡುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಸಾರಿಯೋ ಪಾಂಡವಪುರ. ಪ್ರೈಸ್ ದಿ ಲಾರ್ಡ್. ಮೈ ಗಾಡ್ ಬ್ಲೆಸ್ ಯು.